ಎಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ನಿಮ್ಮ ಕಲಾವಿದರ ಸಂಘದಿಂದ ಏನು ನನ್ನ ಒಂದು ಸಣ್ಣ ಕೆಲಸಕ್ಕಾಗಿ ದೊಡ್ಡ ಸನ್ಮಾನವನ್ನು ನೀವು ಮಾಡಿದಿರಿ, ಅದಕ್ಕಾಗಿ ನಿಮಗೆಲ್ಲ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ನಿಮ್ಮೆಲ್ಲರ ಪ್ರೀತಿ ಮತ್ತು ಅಭಿಮಾನ ಅದು ನನಗೆ ಒಂದು ಶುಭಾಶೀರ್ವಾದದ ರೂಪದಲ್ಲಿ ಇರುತ್ತೆ ಅಂತ ಹೇಳಿ ನಾನು ಅನ್ಕೋತೀನಿ. ಎರಡನೇದಾಗಿ ಶಕ್ತಿಕುಮಾರ್ ಮತ್ತು ನಮ್ಮ ವೀರೇಶ್ ಹೇಳಿದಾಗೆ ನನಗೆ ಆ್ಯಕ್ಚುಲಿ ಇವತ್ತು ಸ್ವಲ್ಪ ಹುಷಾರಿರಲಿಲ್ಲ. 2-3 ಇಂಪಾರ್ಟೆಂಟ್ ಕೇಸ್ ಇನ್ವೆಸ್ಟಿಗೇಷನ್ ಡಿಸ್ಕಷನ್ ಅದು ಇದೆಲ್ಲ ಇತ್ತು. ಬಟ್ ವೀರೇಶನ ಪ್ರೀತಿ ನಿಮ್ಮೆಲ್ಲರ ಅಭಿಮಾನಕ್ಕೆ ಸೋತು ಮತ್ತೆ ನಾನು ಇಲ್ಲಿ ಬರಬೇಕಾಯ್ತು. ವೀರೇಶಿಗೆ ಮೊದಲು ಹೇಳಿದ್ದೆ, ನಾನು ಅಲ್ಲಿ ಮಾತಾಡೋಕೆ ಹಚ್ಚಿಬಿಡು ಮರ, ನನಗೆ ಆರಾಮಿಲ್ಲ ಅಂತೇಳಿ. ಎರಡೇ ಎರಡು ಮಾತು ಅಂದರು. ಬಟ್ ನಮ್ಮ ಚಟ ಹೆಂಗೆ ಮಾತಾಡೋರ್ದಂದ್ರೆ ಕೈಯ ಮೈಕ್ ಸಿಕ್ಕ ಮೇಲೆ 2 ಮಾತಿಲ್ಲ, ಅದು 200 ಮಾತಿಗೆ ಹೋಗುತ್ತದೆ. ಅತ್ಯಂತ ಖುಷಿ ವಿಚಾರ ಏನಂತಂದರೆ, ಅಶ್ಲೀಲ ಸಾಹಿತ್ಯವನ್ನು, ಅಶ್ಲೀಲ ಸಂಗೀತವನ್ನು, ಅಶ್ಲೀಲ ನೃತ್ಯವನ್ನು ಬ್ಯಾನ್ ಮಾಡಬೇಕು ಅಂತ ಹೇಳಿ ನೀವೇನು ಇನಿಷಿಯೇಟಿವ್ ತೊಗೊಂಡಿರಿ. ದಿಸ್ ಇಸ್ ಅ ವಂಡರ್ಫುಲ್ ಥಿಂಗ್. ಇದು ಮುಂಬರುವ ದಿನಗಳಲ್ಲಿ ಆಗಬಹುದಾದ, ಆಗಲೇಬೇಕಾದ ಬದಲಾವಣೆಯ ಶುಭ ಸೂಚನೆ ಅಂತ ನಾನು ತಿಳ್ಕೊತೇನೆ. ಸಂಗೀತ ಅನ್ನೋದು ದೇವ ಭಾಷೆ. ಅದು ದೇವರು ಯಾವ ಭಾಷೆಯಲ್ಲಿ ಮಾತಾಡ್ತಾನೆ ಅಂದ್ರೆ ಸಂಗೀತದ ಭಾಷೆಯಲ್ಲಿ ಮಾತಾಡ್ತಾನೆ ಅಂತ ಹೇಳ್ತಾರೆ. ಸಂಗೀತಕ್ಕೆ ತಲೆದೂಗದ ವ್ಯಕ್ತಿ ಕ್ರೂರಿಯಾಗಿರ್ತಾನಂತ ಹೇಳ್ತಾರೆ. ಮತ್ತು ಸಂಗೀತ ಎಂಜಾಯ್ ಮಾಡಬೇಕು, ಆಸ್ವಾದನೆ ಮಾಡಬೇಕು ಅಂದ್ರೆ ಅದಕ್ಕೆ ಹಿಂದೂಸ್ತಾನಿ ಸಂಗೀತ ಅದರ ಜ್ಞಾನ ಆಗಲಿ, ಕರ್ನಾಟಕ ಸಂಗೀತ ಜ್ಞಾನ ಆಗಲಿ, ಏನೇನೋ ಅವಶ್ಯಕತೆ ಇಲ್ಲ. ನೀವು ನೋಡಿ, ನೀವು ಹಿಂದೂಸ್ತಾನ್ ಸಂಗೀತ ಕಚೇರಿಗಳಿದ್ದಾಗ ಹೋಗಿ ಕುಂದ್ರಿ, ನಿಮಗೆ ಗೊತ್ತಿಲ್ಲದಂಗೆ ನೀವು ಕೈಕಾಲು ಆಡಿಸ್ತಿರ್ತೀರಿ, ಗೋನ್ ಆಡಿಸ್ತಿರ್ತೀರಿ. ನಿಮಗೆ ಯಾವುದೇ ಜ್ಞಾನ ಅದರಲ್ಲಿ ಇಲ್ಲ ಅಂದರೂ ಕೂಡ. ಯಾಕಂತಂದರೆ ಆ ಸಂಗೀತದ ಸ್ರೋತ ಒಳಗಡೆ ಇರುತ್ತೆ. ಅದು ದೇವ ಭಾಷೆ, ಆತ್ಮದ ಭಾಷೆ. ಆತ್ಮ ಮಾತಾಡೋದು ಸಂಗೀತದಲ್ಲಿ. ಹೀಗಾಗಿ ಸಂಗೀತಕ್ಕೆ ಪ್ರತಿಯೊಬ್ಬನು ತಲೆ ದೂಗಲೇಬೇಕು. ಅಂತಹ ಒಂದು ಸಂಗೀತವನ್ನು ನೀವೆಲ್ಲರೂ ಕೆರೋಕೆ ಮಾಧ್ಯಮದ ಮೂಲಕವಾಗಲಿ ಮತ್ತೊಂದರ ಮಾಧ್ಯಮದ ಮೂಲಕವಾಗಿ ಸಾರ್ವಜನಿಕರಿಗೆ ಉಣಬಡಿಸುವಂತಹ ಪವಿತ್ರ ಕಾರ್ಯವನ್ನು ಮಾಡ್ತಾ ಇದ್ದೀರಿ. ಅದರಿಂದ ಎಷ್ಟೋ ಜನ ನಿಮ್ಮ ಬಾಳನ್ನು ಕಟ್ಕೊಳ್ತಾ ಇದ್ದೀರಿ. ಅದಕ್ಕಾಗಿಯೂ ಕೂಡ ನಿಮಗೆಲ್ಲರಿಗೂ ಅಭಿನಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಇಂತಹ ಒಂದು ಸಂಗೀತ, ಪವಿತ್ರವಾದ ಸಂಗೀತವನ್ನು ಅಪವಿತ್ರಗೊಳಿಸೋದಿದೆಯಲ್ಲ, ಅದು ಭಾರಿ ದುಷ್ಟ ಕೆಲಸ. ಅದು ದುಷ್ಟತನ, ಅದು ಅಸಂಸ್ಕೃತತನ ನಮ್ಮದು. ಅದರಲ್ಲೂ ವಿಶೇಷವಾಗಿ ನಾವೇನಂತೀವಿ, ಉತ್ತರ ಕನ್ನಡ ಜಾನಪದ ಗೀತೆಗಳು, ಉತ್ತರ ಕರ್ನಾಟಕ ಜಾನಪದ ಗೀತೆಗಳು. ನೀವೆಲ್ಲರೂ ನಾನು ತಿಳ್ಕೊತೀನಿ ನೀವು ಉತ್ತರ ಕರ್ನಾಟಕದವರು ಅಂತ ಹೇಳಿ. ಯಾರಾದರೂ ಬೇರೆ ದಕ್ಷಿಣ ಕರ್ನಾಟಕದವರಿದ್ದೀರಾ? ಈ ಉತ್ತರ ಕರ್ನಾಟಕದ ಜಾನಪದ ಗೀತೆಗಳು ಅಂತ ಹೇಳಿಕೊಂಡು ಏನು ಅಶ್ಲೀಲ ಪದಗಳನ್ನು ಈ ಟ್ರ್ಯಾಕ್ಟರ್ನಲ್ಲಿ ಹಾಕೋತ ಅಡ್ಡಾಡ್ತಾರ. ಆಮೇಲೆ ಕೆಲವೊಂದು ಏನು ನಿಮ್ಮವರು ಕೆಲವು ಜನ ಹಾಡ್ತಾರ. ನಿಮಗಾಗಲಿ ನನಗಂತೂ ನಾಚಿಕೆ ಬರುತ್ತೆ. ನಿಮಗೆ ಬರ್ತೀವಿಲ್ಲ ನನಗೆ ಗೊತ್ತಿಲ್ಲ. ಬರೆಯೋವಾಗಂತೂ ಅವಾಗ ನಾಚಿಕೆ, ಮಾನ ಮರ್ಯಾದೆ ಏನೂ ಇರಲ್ಲ, ಸಂಸ್ಕಾರ ಇರಲ್ಲ, ಸಂಸ್ಕಾರ ವಿಹೀನ ಅವನು. ಸಂಸ್ಕಾರ ಇದ್ದ ಯಾವುದೇ ವ್ಯಕ್ತಿ ಆ ಥರ ಸಾಹಿತ್ಯ, ಅದಕ್ಕೆ ಸಾಹಿತ್ಯ ಅನ್ನೋಕ್ಕಾಗಲ್ಲ. ಆ ತರಹ ಒಂದು ಅಶ್ಲೀಲ ಹೊಲಸನ್ನು ಬರೆಯೋಕ್ಕಾಗಲ್ಲ. ಯಾವನಿಗೆ ಅವನ ಮನೆಯಲ್ಲಿ ಸಂಸ್ಕಾರ ಕೊಟ್ಟಿರ್ತಾರೆ ತಂದೆ ತಾಯಿ, ಅವನು ಆ ಥರ ಅಶ್ಲೀಲ ಹೊಲಸು, ಅದಕ್ಕೆ ಹಾಡೋನು ಅನ್ನೋದಿಲ್ಲ ನಾನು. ಅಶ್ಲೀಲ ಹೊಲಸನ್ನು ಕೊಡೋದಿಲ್ಲ, ಬರೆಯೋದಿಲ್ಲ. ಯಾವನಿಗೆ ಸಂಸ್ಕಾರ ಇರುತ್ತೆ ಅವನು ಆ ಅಶ್ಲೀಲ ಹೊಲಸನ್ನು ಕೇಳೋದಿಲ್ಲ. ಅದಕ್ಕೆ ಮತ್ತೆ ಉತ್ತರ ಕರ್ನಾಟಕ ಜಾನಪದ ಗೀತೆ ಅನ್ನೋದು ಹೆಸರು ಬೇರೆ. ನಾವು ದಕ್ಷಿಣ ಕರ್ನಾಟಕದಾಗ ಹೋದಾಗ ಉತ್ತರ ಕರ್ನಾಟಕ ಜಾನಪದ ಗೀತೆಗಳು ಅಂತಂದ್ರೆ ಯಾವುದು? ಯಾರು ಹೇಳ್ತೀರಿ ಉತ್ತರ ಕರ್ನಾಟಕ ಜಾನಪದ ಗೀತೆಗಳ ಬಗ್ಗೆ? ಎನಿಬಡಿ? ಎಸ್.
ಕೂತ್ಕೊಳ್ಳಿ. ಉತ್ತರ ಕರ್ನಾಟಕದ ಜಾನಪದ ಗೀತೆಗಳು ಅಂದ್ರೆ ಯಾವುವು? ವಂಡರ್ಫುಲ್. ಮತ್ತೆ ಯಾರಾದರೂ? ವಂಡರ್ಫುಲ್. ಗರತಿ ಹಾಡುಗಳು. ಈ ಗರತಿ ಹಾಡುಗಳನ್ನ ಕಲೆಕ್ಟ್ ಮಾಡಿದಾರೆ ಯಾರು? ಕೊಲೆಕ್ಟ್ ಮಾಡಿ ಪಬ್ಲಿಷ್ ಮಾಡಿದಾರೆ ಯಾರು? ಯಾರು? ಸಿಂಪಿ ಲಿಂಗಣ್ಣನವರು, ಮಧುರ ಚನ್ನರು, ರೇವಪ್ಪನವರು, ಖಾಜಾ ಸಾಬ್ರು. ಅವರು ತಿರುಗಾಡ್ಲಿಕ್ಕೆ ವಾಹನಗಳ ವ್ಯವಸ್ಥೆ ಇಲ್ಲದ ಕಾಲದೊಳಗೆ ಸೈಕಲ್ ಮೇಲೆ ಹೋಗಿ, ಚಕ್ಕಡಿ ಮೇಲೆ ಹೋಗಿ, ಕಾಲ್ನಡಿಗೆಯಿಂದ ಹೋಗಿ ಹಳ್ಳಿಗೆ ಭೇಟಿ ನೀಡಿ ನಮ್ಮ ಅಕ್ಕ, ತಂಗಿ, ತಾಯಿ, ಅತ್ತಿ ಇವ್ರ ಬಾಯಾಗಿದ್ದ ಹಾಡುಗಳನ್ನು ಸಂಗ್ರಹ ಮಾಡಿ ಗರತಿಯ ಹಾಡುಗಳು ಅಂತ ಒಂದು ಪುಸ್ತಕ ತಂದರು. ಇವೆಲ್ಲ ಬಂದಿದ್ದು ಆಮೇಲೆ. ಈ ಗರತಿಯ ಹಾಡುಗಳು ಏನು ಪುಸ್ತಕ, ಇಷ್ಟು ಗಾತ್ರದ ಪುಸ್ತಕ ಇದೆ, ಅದು ಬಂದ ಮೇಲೆ ಮತ್ತೊಂದು ಜಾನಪದದ ಅಂತ ಪುಸ್ತಕ ಇಲ್ಲಿವರೆಗೆ ಬಂದಿಲ್ಲ. ಅದಕ್ಕೆ ಕೊಯ್ಯಾಗಿ ನಿಲ್ಲುವಂಥ ಪುಸ್ತಕ ಇನ್ನೂವರೆಗೂ ಬಂದಿಲ್ಲ. ಅವು ಜಾನಪದಗಳು, ಜನರ ಬಾಯಿಂದ ಬಾಯಿಗೆ ಹರಿದು ಬರುವ ಜಾನಪದಗಳು. ಇವು ಜಾನಪದಗಳಲ್ಲ. ಇವಕ್ಕೆ ಜಾನಪದಗಳಂತ ಕರಿಬೇಡ್ರಿ ನೀವು. ಇದು ಅಶ್ಲೀಲತೆ ಅಷ್ಟೇ. ಅಶ್ಲೀಲತೆ ಬಿಟ್ಟರೆ ಇವು ಜಾನಪದ ಅನ್ನಕ್ಕೆ ಯೋಗ್ಯನೇ ಅಲ್ಲ. ಇವು ಜಾನಪದ ಅಂದ್ರೆ ಜನರ ಬಾಯಿಂದ ಬಾಯಿಗೆ ಹರಿದು ಬರಬೇಕು, ಅದಕ್ಕೆ ಜಾನಪದ ಅಂತೀವಿ ನಾವು. ಈ ಜಾನಪದ ಎಂಥ ಒಂದು ಶ್ರೀಮಂತ ಸಾಹಿತ್ಯ ಅಂತಂದ್ರೆ ಅದಕ್ಕಾಗಿ ಹಾವೇರಿ ಹತ್ರ ಒಂದು ವಿಶ್ವವಿದ್ಯಾಲಯವನ್ನ ಕಟ್ಟಿದ್ದಾರೆ. ಎಲ್ಲ ಶಿಷ್ಟ ಸಾಹಿತ್ಯದ ತಾಯಿ ಬೇರು ಎಲ್ಲಿ ಅಂತಂದ್ರೆ ಜಾನಪದದಾಗಿರುತ್ತೆ. ಆ ಜಾನಪದ ಯಾವುದು ಅಂತಂದ್ರೆ ಆಡಿ ಬಾಣನ ಕಂದ ಅಂಗಾಲ ತೊಳೆದೇನ, ತೆಂಗಿನಕಾಯ ತಿಳಿನೀರ ತಕ್ಕೊಂಡು ಬಂಗಾರದ ಮೋರೆ ತೊಳೆದೇನ, ಹತ್ತರೆಳಲ್ಲವ ಈ ಕೂಸು ನನಗಿರಲಿ, ಕೆಟ್ಟರೆ ಕೆಡಲಿ ಮನೆ ಕೆಲಸ, ಬಸವನಂತ 100 ಮಕ್ಕಳು ಮನೆಯಾಗಿರಲಿ. ಇವು ಜಾನಪದ. ಇವು ನಮ್ಮ ಗರತಿಯರ ಹಾಡುಗಳು. ಇವನು ಹಾಡಿದವರು ಗರತಿಯರು, ಕೇಳಿದವರು ಗರತಿಯರು. ಈ ಜಾನಪದಕ್ಕೆ ಹೊಯ್ಕೊಯ್ಯಾಗಿ ನಿಲ್ಲುವಂತಹ ಸಾಹಿತ್ಯ ಮತ್ತೆ ಬೇರೆ ಕಡೆ ಬಂದಿಲ್ಲ. ಇಂತಹ ಸಾಹಿತ್ಯವನ್ನು ಹಾಡಿ ಎದಿ ಉಬ್ಬಿಸ್ಕೊಂಡು ಹೇಳು, ಇದು ನಮ್ಮ ಸಾಹಿತ್ಯ ಅಂತೇಳಿ, ಇದು ಉತ್ತರ ಕರ್ನಾಟಕದ ಸಾಹಿತ್ಯ ಅಂತೇಳಿ. ಈ ಟ್ಯಾಕ್ಟರ್ನಾಗ ಹಾಕ್ತಾರಲ್ಲ, ಫಸ್ಟ್ ಆಫ್ ಆಲ್ ಅದಕ್ಕೆ ಜಾನಪದ ಅನ್ಬೇಡ್ರಿ, ಸೆಕೆಂಡ್ ಅದಕ್ಕೆ ಸಾಹಿತ್ಯ ಅನ್ಬೇಡ್ರಿ. ನೀವು ಜಾನಪದ ಮತ್ತು ಸಾಹಿತ್ಯ ಅಂತ ಅದಕ್ಕೆ ಅಂದ್ರೆ ನಮಗೆ ನಾವು ಅಪಚಾರ ಮಾಡಿಕೊಂಡಾಗ ಸಾಹಿತ್ಯಕ್ಕೆ ಅಪಚಾರ ಮಾಡ್ದಂಗೆ, ಜಾನಪದಕ್ಕೆ ಜಾನಪದರಿಗೆ ಅಪಚಾರ ಮಾಡ್ಕೊಂಡಂಗೆ. ಆದ್ರೆ ಇವತ್ತು ನಾವು ಎಲ್ಲಿ ಹೊರಟೇವಿ? ನಮ್ಮ ಜಾನಪದಗಳು ಹೆಂಗಾಗ್ಯಾವು? ಆ್ಯಕ್ಚುಲಿ ನನಗೆ ಜಾಸ್ತಿ ಗೊತ್ತಿಲ್ಲ. ನಾ ಡ್ರೈವರ ಬಿಟ್ಟರೆ ಬೇರೆ ಹಾಡು ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಾ ಕೇಳುವುದಿಲ್ಲ ಅವನು ಬೇರೆ ಹಾಡುಗಳನ್ನ ನಾ ಕೇಳುವುದಿಲ್ಲ. ನಾನು ಸಬ್ ಇನ್ಸ್ಪೆಕ್ಟರ್ ಇದ್ದೆ ಕೆಂಬಾವಿಯಲ್ಲಿ. ಯಾವನಾದರೂ ಟ್ರ್ಯಾಕ್ಟರ್ನಲ್ಲಿ ಟೇಪ್ ರಿಕಾರ್ಡ್ ಹಚ್ಕೊಂಡು ಹೋದ್ರೆ ನೀವು ಹೋಗಿ ಕೇಳ್ರಿ, ಕೆಂಬಾವಿಗೆ ಹೇಳ್ತಾರೆ ಅವರು, ಇವತ್ತಿಗೂ ಹೇಳ್ತಾರೆ. ನಾನು ಸ್ಟೇಷನ್ ಆಗಿದ್ದೆ, ನಾನು ಕಿವಿಗೆ ಸೌಂಡ್ ಬಿಟ್ಟಂದ್ರೆ ಪೊಲೀಸರು ಓಡಿಸ್ತಿದ್ದೆ ತೊಂಬಾ ಟ್ರ್ಯಾಕ್ಟರ್ ಅಂತೇಳಿ. ಆ ಟೇಪ್ ರಿಕಾರ್ಡನ್ನು ತೆಗೆದು ಟೇಲರ್ನಾಗ ಇಡ್ತಿದ್ದೆ, ಇದರ ಬಟನ್ ಗಾಲಾಗ ಇಡ್ತಿದ್ದೆ, ಬಿಡು ಗಾಡಿ ಮುಂದೆ ಅಂತ ಹೇಳ್ತಿದ್ದೆ. ಆಮೇಲೆ ಅವನ ಕೈ ಕೊಡ್ತಿದ್ದೆ, ಈಗ ನೀ ಹಾಡ್ತೀನಿ ನೋಡಂತೇಳಿ, ನೀ ಹಾಡ್ಕೋತ ಹೋಗುವಂತೇಳಿ. ಸಂಗೀತ ಅನ್ನೋದು ನಮ್ಮ ವ್ಯಕ್ತಿತ್ವದ ಮೇಲೆ ತನ್ನ ಗಾಢ ಪ್ರಭಾವವನ್ನು ಬೀರುತ್ತೆ. ಸಂಗೀತಕ್ಕೆ ಸೋಲದ ಮನುಷ್ಯ ಕ್ರೂರಿ ಇರ್ತಾನಂತ ನಿಮ್ಗೆ ಹೇಳಿದೆ ನಾನು. ಸಂಗೀತನೂ ಕೂಡ ಒಬ್ಬ ವ್ಯಕ್ತಿಯನ್ನ ಸುಶಿಕ್ಷಿತನಾಗಿ ಮಾಡುವಲ್ಲಿ, ಅವನ ಒಂದು ಸಂಪೂರ್ಣ ವ್ಯಕ್ತಿತ್ವವನ್ನು ರೂಪಿಸೋದರಲ್ಲಿ ಸಂಗೀತದ ಪಾತ್ರ ಬಹಳ ದೊಡ್ಡದಿದೆ. ಅದರ ಬಗ್ಗೆ ತಿಳಿದವರಿಗೆ ಗೊತ್ತದು. ಆಮೇಲೆ ಸಂಗೀತವನ್ನು ನಾವು ಯಾವ ರೀತಿ ಸಂಗೀತವನ್ನು ನಮ್ಮ ಮಕ್ಕಳಿಗೆ ಕೇಳಿಸ್ತೀವಿ, ನಾವು ಕೇಳ್ತೀವಿ, ಆ ರೀತಿ ನಮ್ಮ ವಿಚಾರ ಸರಣಿ ಡೆವಲಪ್ ಆಗುತ್ತೆ. ಆ ರೀತಿ ನಮ್ಮ ಮೈಂಡ್ ಹರಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಮೈಂಡಿಗೆ ಭಯಂಕರ ದೊಡ್ಡ ಮ್ಯಾಗ್ನೆಟ್ ಇದು ಮೈಂಡ್. ನೀವೇನು ಕೊಡ್ತೀರಿ ವಿಚಾರಗಳನ್ನ ಅದನ್ನು ಹಿಡ್ಕೋತಿದ್ದದು, ಅದರಾಗ ನಿಮ್ಮನ್ನು ಮುಂದೆ ತೊಗೊಂಡು ಹೋಗ್ತದೆ. ಟ್ಯಾಕ್ಟ್ರನ್ನ ಹಾಡ ಕೇಳಿ ನೀವು ಯಾವ್ದಾರ ದೇವ್ರ ಗುಡಿಗೆ ಹೋಗ್ಬೇಕಂದ್ರೆ ಆಗೋದಿಲ್ಲ. ಯಾವ್ದಾರ ಹುಡುಗಿ ಮನೆ ಮುಂದೆ ಸುತ್ತಾಡ್ಬೇಕು ನೀ. ಈ ವಿಚಾರಗಳನ್ನ ಹೇಳುವಾಗ ನೀವು ಸ್ವಲ್ಪ ಸೀರಿಯಸ್ ಆಗಿ ವಿಚಾರ ಮಾಡ್ರಿ. ಇದರಲ್ಲಿ ಯಾವುದು ನಗುವಂಥ ವಿಚಾರ ಇಲ್ಲ. ನಿಮ್ಗೊಂದೆರಡು ಹಾಡ ಹೇಳ್ತೇನೆ. ನನಗೆ ವೀರೇಶ್ ಕಳ್ಸ್ಯ ನನಗೆ ಯಾವ ಜಾನಪದ ಅಂತೇಳಿ. ಎಂತೆಂಥವು ಅಶ್ಲೀಲ ಇರ್ತಾವಂತ ಇವು ನೋಡಿದ ಮೇಲೆ ಇನ್ನೂ ಗಾಬರಿ ಆಗೈತೆ ನನಗೆ. ಸೊಂಟ ತೋರಿಸಿ ಗುಂಗ ಏರಿಸಿ
ತಿಂಡಿಗೆ ಬಿದ್ದಾಳ ಹಾದರಗಿತ್ತಿ. ಇವು ನಗು ವಿಚಾರ ಅಲ್ಲ, ಬಿ ಸೀರಿಯಸ್. ಈ ತಿಂಡಿಗೆ ಬಿದ್ದಾರ ಅವ್ರ ಮನ್ಯಾಗೂ ಇರ್ಬೋದಲ್ಲ, ಹಾಡ ಬರ್ದಾರ ಮನ್ಯಾಗಿರ್ಬೋದು, ಹಾಡ ಹಾಡುವರ ಮನೆಯಾಗಿರ್ಬೋದು, ಹಾಡ ಕೇಳುವರ ಮನೆಯಾಗಿರ್ಬೋದು. ಇದು ಯಾಕೆ ನಮಗೆ ವಿಚಾರ ಬರೋದಿಲ್ಲ? ನಮ್ಮ ಮನೆಯಾಗ ಹೆಣ್ಮಕ್ಳು ಅದಾರ ಅನ್ನೋ ಖಬರ್ ನಮ್ಗೆ ಯಾಕೆ ಆಗೋದಿಲ್ಲ? ನೀನು ಮತ್ತೊಬ್ಬನ ಮನೆ ಹೆಂಗಸರು ನೋಡಿ ತಿಂಡಿಗೆ ಬಿದ್ದಾಳ ಹಾದರಗಿತ್ತಿ ಅಂತ ಹಾಡಿದ್ರೆ ನಿನ್ನ ಮನೆ ಹೆಣ್ಮಕ್ಳು ನೋಡಿ ಇನ್ನೊಬ್ಬ ಹಾಡ್ಬೋದಲ್ಲ. ಇಂಥ ಹಾಡು ಕೇಳಿದ ಇಂಥವನ್ನ ನಾವು DJ-ದಾಗ ಹಾಕ್ಕೊಂಡು ಕುಣಿಯೋ ಸಂಸ್ಕೃತಿಯನ್ನು ಬೆಳೆಸ್ಕೊಳಕತ್ತೀವಿ. ಇದ್ರಾಗ ನಮ್ಮದು ನಿಮ್ಮದು ಪಾತ್ರ ಭಯಂಕರ ದೊಡ್ಡದೈತಿ. ಸಮಾಜ ಯಾವಾಗ ಕೆಡುತ್ತಂತಂದ್ರೆ ಮೆಜಾರಿಟಿ ಆಫ್ ದ ಜನ ಮೂಕರಾದಾಗ ಸಮಾಜ ಕೆಡುತ್ತೆ. ಮೆಜಾರಿಟಿ ಜನ ಎದ್ದು ನಿಂತರು ಅಂತಂದ್ರೆ ಸಮಾಜ ಸುಧಾರಿಸ್ತೈತಿ. ಇದನ್ನ ಮಾಡುವವರು ಇದನ್ನ ಹಾಕೋರು ಎಲ್ಲೋ ಬೆರಳೆಣಿಕೆ ಅಷ್ಟು. ಬಟ್ ನಾವೆಲ್ಲ ಸುಮ್ಮನೆ ನೋಡ್ಕೊತ ಕುಂದ್ರಾಕತ್ತೀವಿ. ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹೆಸರಿನಲ್ಲಿ ಏನು ಬೇಕಾದಲ್ಲಿ ಮಾಡಕ್ಕೆ ನಾವು ಸುಮ್ಮನೆ ಕುಂದ್ರಾಕತ್ತೀವಿ. ಇದರಿಂದ ಅವ್ರ ಹಾಡುಗಳು, ಇಂಥ ಹಾಡುಗಳು ಜಾತ್ರೆಗೆ ಬರಾಕತ್ತವು. ಅರಬೆತ್ತಲ ನೃತ್ಯ, ದೇವರ ಹೆಸರಲ್ಲಿ ಜಾತ್ರೆ ಮಾಡ್ತೀವಿ, ಗಣೇಶೋತ್ಸವ ಮಾಡ್ತೀವಿ, ಮಹಾಪುರುಷ ಜನ್ಮ ದಿನಾಚರಣೆ ಮಾಡ್ತೀವಿ. ಅವ್ರ ಫೋಟೋ ಮತ್ತು ಮೂರ್ತಿಗಳನ್ನ ಹಿಂದಿಟ್ಕೊಂಡು ಮುಂದ್ಗಡೆ ಮಣ್ಮಾಣಿತನ ಮಾಡಕತ್ತೇವೆ, ನಂಗಾನಾಚ್ ಮಾಡಕತ್ತೇವೆ ನಾವು. ತಿಮ್ಮ ಸಾಯ್ಲಿ ತಿಮ್ಮ ಸಾಯ್ಲಿ ತಿಮ್ಮ ಸಾಯ್ಲಿ ಅಂತಾರೆ. ತಿಮ್ಮಲ್ಲ ಸಾಯೋದು, ಮಣಿ ತಮ್ಮ ಸತ್ತಿರ್ತಾನ. ಇಂಥ ಹಾಡುಗಳನ್ನ ಕೇಳಿದ ನಿಮ್ಮ ಮಣಿ ಹೆಣ್ಮಕ್ಳು ಓಡಿ ಹೋಗ್ಲಾರ್ದ ಇನ್ನೇನು ಮಾಡ್ತಾರೆ? ಯಾಕೆ ಇವತ್ತು ಪೋಕ್ಸೋ ಕೇಸ್ ಹೆಚ್ಚಿಗೆ ಆಗತ್ತೇವೆ? ಯಾಕೆ ಇವತ್ತು ಹೆಣ್ಮಕ್ಳು ಮನೆ ಬಿಟ್ಟು ಓಡಿ ಹೋಗತ್ತಾರೆ? ಯಾಕೆ ಇವತ್ತು ಹುಡುಗರು ಇನ್ನೂ ವಯಸ್ಸಿಗೆ ಬರಲಾದ ಹುಡುಗರು ಹುಡುಗಿಯರು ತೊಗೊಂಡು ಹೋಗಾಕತ್ತಾರೆ? ಇವತ್ತು ಅವ್ರಿಗೆ ಎಂಥ ಶಿಕ್ಷಣ ಕೊಡಾಕತ್ತೀವಿ ನಾವು? ಅವರ ಮನಸ್ಸನ್ನು ಅರಳಿಸುವುದಲ್ಲ, ಕೆರಳಿಸೋ ಹಾಡುಗಳನ್ನು ನಾವು ಇವತ್ತು ಅವ್ರ ಕೆರಳಿಸೋ ಸಾಹಿತ್ಯವನ್ನು ಅವ್ರಿಗೆ ಕೊಡಾಕತ್ತೀವಿ. ನೀನಿಂಥ ಸಾಹಿತ್ಯ ಬರೀತಿರ್ತೀನಿ, ನಿನ್ನ ಮನೆ ಹೆಂಗಸರು ಹೆಣ್ಮಗಳು ಮತ್ತೊಬ್ಬರು ಕೂಡ ಹುಡುಗಿರ್ತಾಳೆ. ನಿನ್ನ ಸಾಹಿತ್ಯದ ಪ್ರಭಾವನೆ ಅದು. ಸೊ ಇದಕ್ಕೆ ದಯವಿಟ್ಟು ಉತ್ತರ ಕರ್ನಾಟಕ ಜಾನಪದ ಅಂದು ಉತ್ತರ ಕರ್ನಾಟಕದ ಜನ ತಲೆ ತಗ್ಗಿಸುವಂತ ಕೆಲಸ ಮಾಡಕ್ ಹೋಗ್ಬೇಡ್ರಿ ಯಾರು. ಇನ್ಮ್ಯಾಗ ಇವಕ್ಕೆ ಓನ್ಲಿ ಅಸಲಿ ಇಲ್ಲ, ಹೊಲಸು ಅನ್ಬೇಕೇ ವಿನಃ ಹಾಡನು ಅನ್ನಕ್ಕೆ ಯೋಗ್ಯ ಇಲ್ಲ ಅವು. ನಿಮಗೆ ಪ್ರೀತಿ ಪ್ರೇಮದ ಹಾಡುಗಳ ಬೇಕಂತಂದ್ರ ಹೋಗ್ರಿ ಹಿಂದ ಕನ್ನಡ ಚಲನಚಿತ್ರಗಳಿಗೆ ಎಂತೆಂಥ ಅದ್ಭುತ ಹಾಡುಗಳಿಲ್ಲ. ಅವು ಮನಸ್ಸನ್ನು ಕೆರಳಿಸೋದಿಲ್ಲ, ಮನಸ್ಸನ್ನು ಅರಳಿಸ್ತಾವು. ದೇವರ ಹಾಡುಗಳನ್ನ ನಿಮ್ಮ ಟ್ರ್ಯಾಕ್ಟರ್ನಲ್ಲಿ ಹಾಕ್ರಿ, ದೇವರ ಹಾಡುಗಳನ್ನ ನಿಮ್ಮ ಮನೆಯಲ್ಲಿ ಹಾಕ್ರಿ, ವಚನಗಳನ್ನು ಹಾಕ್ರಿ, ಅಭಂಗಗಳನ್ನ ಹಾಕ್ರಿ, ಭಗವದ್ಗೀತೆಯ ಶ್ಲೋಕಗಳನ್ನು ಹಾಕ್ರಿ, ಕುರಾನನ್ನ ಪಠನ ಮಾಡ್ರಿ, ಬೈಬಲ್ ಅನ್ನ ಓದ್ರಿ. ಬೇಕಂತಂದ್ರೆ ಅವು ಯಾವ ನಿಮ್ಮ ಮನಸ್ಸನ್ನು ಕೆರಳಿಸೋದಿಲ್ಲ, ನಿಮ್ಮ ಮನಸ್ಸನ್ನು ಅರಳಿಸ್ತಾವು. ಅವು ನಿಮ್ಮನ್ನು ದಾರಿ ಬಿಡಿಸೋದಿಲ್ಲ, ದಾರಿ ಮೇಲೆ ಇಟ್ಟಿರ್ತಾವೆ ನಮ್ಮನ್ನ, ನಮ್ಮ ಮಕ್ಕಳನ್ನ. ಬಟ್ ಇವತ್ತು ನಾವೇನು ಮಾಡಾಕತ್ತೀವಿ? 4 ದುಡ್ಡು ಬರ್ತೈತೆ ಅಂತ ಕೂಡ ಸಗಣಿ ತಿನ್ನೋದು. ರೊಕ್ಕ ಕೊಡ್ತೀನಿ, ಒಂದು ಇಟ್ಟು ತಿಂತೀರಿ ಅಂದ್ರೆ ತಿಂತೇವೆ ನಾವು. ಯಾರಾದರೂ ಒಂದು 10,000 ರೂಪಾಯಿ ಕೊಡ್ತೇವೆ, ಒಂದು 5 ಗ್ರಾಮ್ ಸಗಣಿ ತಿನ್ರಿ ಅಂದ್ರೆ ತಿಂತೇವಿ. ಮತ್ತು ಇಂಥದ್ದು ಇದು ಸಗಣಿಕೆನ ಹೊಲಸಿದು. ಶರೀರ ಕೆಟ್ಟರೆ ಡಾಕ್ಟರ್ ಅದಾರ, ಔಷಧ ಕೊಡ್ತಾರ. ಮನಸ್ಸು ಕೆಟ್ಟ ಬಿಟ್ರೆ ಅದನ್ನ ರಿಪೇರ್ ಮಾಡಕ್ಕೆ ಭಾಳ ಟೈಮ್ ಬೇಕಾಗುತ್ತೆ. ಮನಸ್ಸನ್ನ ಕೆಡ್ಸಾಕತ್ತೀವಿ, ನಮ್ಮ ಮಕ್ಕಳ ಮನಸ್ಸು ಕೆಡ್ಸಾಕತ್ತೀವಿ ನಾವು, ದೊಡ್ಡವ್ರ ಮನಸ್ಸು ಕೆಡ್ಸಾಕತ್ತೀವಿ ನಾವು. ಅದಕ್ಕೆ ನಾವೆಲ್ಲ ಪಾಲ್ದಾರ ಆಗತ್ತೀವಿ. ಇಂತಹ ಒಂದು ಅಶ್ಲೀಲತೆಯನ್ನ ಬ್ಯಾನ್ ಮಾಡಲೇಬೇಕು. ನಾವು ಯಾರ್ಯಾರು ಸಂಬಂಧಪಟ್ಟವ್ರದಾರ ಅವ್ರಿಗೆ ನೋಟಿಸ್ ಕೊಡೋರದೀವಿ. ಅಶ್ಲೀಲತೆ ಏನಾದರೂ ದೇವಸ್ಥಾನ, ಗುಡಿ, ಮಸೀದಿ, ಚರ್ಚ್ಗಳ ಹತ್ರ ಅಶ್ಲೀಲತೆ, ಅವುಗಳ ಹೆಸರಿನಲ್ಲಿ ಏನಾದರೂ ಮಾಡಿಕೊಂಡು ಅಶ್ಲೀಲ ನಂಗಾನಾಚ ಅದು ಇದು ಮಾಡಿದ್ರೆ ಅದಕ್ಕೆ ನಾವು ಕಡಿವಾಣ ಹಾಕ್ತೀವಿ. ಇನ್ನು ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಸಿಕ್ಕಿದ್ದು ನಮಗಿನ್ನೂ ಆನೆ ಬಲ ಬಂದಂಗಾಗುತ್ತೆ. ಮೊನ್ನೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದರು. ಡೊಳ್ಳು ತರಿಸಿದ್ರು, ಕರಡಿ ಮಜಲು ತರಿಸಿದ್ರು, ಗೊಂಬೆ ಕುಣಿದವ್ರನ್ನ ತರಿಸಿದ್ರು, ಆರತಿ ಇದ್ವು, ಕುಂಭ ಇತ್ತು. ಇದು ಎಲ್ಲದರ ನಡುವೆ ಒಂದು DJ ಇತ್ತು. DJ ತರಿಸೋದಾದ್ರೆ ಇವನ್ಯಾಕೆ ತರಿಸ್ಬೇಕು? ಇದನ್ನ ನಾ ಯಾವಾಗಿಂದ ಕೇಳ್ಕೊತ ಬಂದೆ. ನೀವು ಲಾಸ್ಟ್ ಇಯರ್ ಅಥವಾ ಇನ್ನೊಂದು ವರ್ಷ ಹಿಂದಲೂ ಒಂದು ಜಾತ್ರೆ ಮೀಟಿಂಗ್ ನಾನು ಮಾತಾಡಿದ್ದು ನಿಮ್ಗೆ ನೋಡಿರ್ಬೇಕು. ಅದರ ನಾನು ಸರಿಯಾಗಿ ಹೇಳಿದ್ದೆ. ಇದನ್ನ ನಾ ಕೇಳಲಿಲ್ಲ. ಒಂದು 20 ಮಂದಿ ಹೆಣ್ಮಕ್ಳು ಬಂದರು ನನ್ನ ಹತ್ರ. ಅದು ಇದು ಅಂತ ಹೇಳಿ ಹೆಣ್ಮಕ್ಳು ಬಂದರು. ನನಗೆ ಖುಷಿ ಆಯಿತು. ನಿಮ್ಮ ಜೊತೆ ನಾನು ತನು ಮನ ಧನ 3ರಿಂದ ನಿಮ್ಗೆ ಸಾಥ್ ಕೊಡ್ತೀನಿ, ಒಂದು ರ್ಯಾಲಿ ಮಾಡ್ರಿ ಇದಕ್ಕಂತ ಹೇಳಿ. ಇದ್ರ ಬಗ್ಗೆ ದೊಡ್ಡ ಒಂದು ಹೋರಾಟ ಸ್ಟಾರ್ಟ್ ಮಾಡ್ರಿ. ನೀವು ಹೆಣ್ಮಕ್ಳು ಸ್ಟಾರ್ಟ್ ಮಾಡ್ರಿ, ನಿಮಗೆ ಬಗ್ಗಲಾರ್ದಾರ ಯಾರು ಇಲ್ಲಿ ಈ ಜಗತ್ನಾಗ ಅಂತ ಹೇಳಿದೆ ನಾನು. DJ ಆದರೂ ಅಷ್ಟೇ, ಜಾನಪದ ಆದರೂ ಅಷ್ಟೇ. ಯಾರ DJ ಮುಂದೆ ಕುಣಿತಿರ್ತಾರ ಅವ್ರು ಮಾತ್ರ ಎಂಜಾಯ್ ಮಾಡ್ತಿರ್ತಾರ. ಸುಮಾರು 1000 ಜನ ಶಾಪ ಹಾಕ್ತಿರ್ತಾರೆ. ನಾವು ಬಂದೋಬಸ್ತ್ನಾಗಿದ್ದ ನಾವು ಫಸ್ಟ್ ಶಾಪ ಹಾಕ್ತೀವಿ, ಸರ್ವನಾಶ ಆಗಿ ಹೋಗ್ಲಿ ಇವ್ರು ಅಂಥೇಳಿ.
ಹಾಳಾಗಿ ಹೋಗ್ಲಿ ಇವ್ರು ಅಂತೀವಿ. ಅಲ್ಲಿ ಗಾಂಧಿ ಚೌಕ್ನಾಗ ಮಾರ್ಕೆಟ್ನಾಗ ಅಡ್ಡಾಡೋ ಹೆಣ್ಮಕ್ಳು ಅವು ಇದಕ್ಕಿಂತ ಇನ್ನೂ ಕೆಟ್ಟ ಕೆಟ್ಟದಾಗ ಬೈಕೋತ ಅಡ್ಡಾಡ್ತಿರ್ತಾರ. ನಾವು ನಿಂದ್ರಿಸಿ ಇನ್ನೊಂದಿಟ್ಟು ಬೈಯವ ಹಿಂದಿಲ್ಲ ನಾ ತಟ್ಲಿ ಇವ್ರಿಗೆ ನಿಮ್ಮ ಶಾಪ್ ಅದು. ಇಟ್ ಈಸ್ ಇರಿಟೇಟಿಂಗ್. ಡಿ ಜೆ ಸೌಂಡ್ ಪರ್ಮಿಷನ್ ಕೇಳಾಕ್ ಬಂದಾರ. ನಾ ಪ್ರತಿ ಸರಿ ಹೇಳ್ತೀನಿ, ನೀ ಡಿ ಜೆ ಹಚ್ಚಪ್ಪ, ಎಷ್ಟು ಬೇಕು 10 ಬಾಕ್ಸ್ ಹಚ್ತೀಯ, 12 ಬಾಕ್ಸ್ ಹಚ್ತೀಯ, ಹಚ್ಚು. ಒಂದು ಕಂಡೀಷನ್ ಏನಂದ್ರೆ, ನಿಮ್ಮಪ್ಪ, ನಿಮ್ಮವ್ವ, ನಿಮ್ಮ ಅಜ್ಜ, ನಿಮ್ಮ ಅಮ್ಮ, ನಿಮ್ಮ ಅಕ್ಕ, ತಂಗಿ, ನಿಮ್ಮ ಸಂಬಂಧಿಕರು ಎಲ್ಲರೂ ಬಂದು ಒಂದು ರೌಂಡ್ ಅವ್ರ ಮೇಲೆ ಕುರ್ಚೆ ಕುಂದ್ರಿ, ನೀವು ಕುಣಿಬೇಡ್ರಿ, ಅವರೆಲ್ಲ ತಂದು ಕುಂದ್ರಸು, ಅರ್ಧ ತಾಸು ಡಿ ಜೆ ಹೊಡಸು, ಅವ್ರ ಜೀವಂತ ಉಳಿದ್ರೆ ನೀನು ಡಿ ಜೆ ಹಚ್ಕೊಂಡು ಹೋಗ್ಬೋದು. ನಮ್ಮ ಮನೆಯವ್ರಿಗೆ ತ್ರಾಸ ಆಗಬಾರ್ದು, ನನ್ನ ತಿಂಡಿಗೆ ನಾ ಮಂದಿ ಮನೆಯವ್ರಿಗೆ ತ್ರಾಸ ಮಾಡ್ತೇನೆ ಅಂದ್ರೆ ಇದೇ ಹಂಗಾಗುತ್ತೆ. ಇದು ಡಿ ಜೆನೂ ಅಷ್ಟೇ, ಅಶ್ಲೀಲ ಸಾಹಿತ್ಯನೂ ಅಷ್ಟೇ. ಅಶ್ಲೀಲ ಸಾಹಿತ್ಯಕ್ಕೆ ಶಬಾಷ್ ಗಿರಿ ಕೊಡೋರು ಯಾರೂ ಇಲ್ಲ. ಓನ್ಲಿ 2 ಅಥವಾ 3% ದಾರಿ ಬಿಟ್ಟ ಅಸಂಸ್ಕೃತ, ಯಾರ ಮನ್ಯಾಗ ತಂದೆ ತಾಯಿ ಸಂಸ್ಕಾರ ಅನ್ನೋದ್ರ ಪರಿಚಯನೇ ಮಕ್ಕಳಿಗೆ ಮಾಡಿಸೋದಿಲ್ಲ, ಅಂಥವ್ರು ಮಾತ್ರ ಅವನು ಇಷ್ಟಪಡ್ತಾರೆ. 99% ಜನ ಅವ್ರಿಗೆ ಹಿಡಿ ಶಾಪ ಹಾಕುವರೇ. ಮತ್ತು ಈ ಹಾಡುಗಳನ್ನು ಬರೆಯೋರು ಯಾರೂ ಸಂಸ್ಕೃತರಲ್ಲ. ಅವ್ರಿಗೆ ಸಾಹಿತ್ಯದ ಗಂಧ ಗಾಳಿ ಗೊತ್ತಿಲ್ಲ. ಅವರು ತಮ್ಮ ಮನ್ಯಾಗ ಅವನ ತಾಯಿ ಒಬ್ಬ ಹೆಣ್ಣುಮಗಳಂತ ಗೊತ್ತಿಲ್ಲ. ಪಾರ್ವತಿ ಪ್ರತಿರೂಪ ಹೆಂಗಸು ಅಂದ್ರೆ ಗೊತ್ತಿರಲಿ. ಹೆಣ್ಣುಮಕ್ಕಳು ಅಂದ್ರೆ ಏನು, ಪ್ರಕೃತಿ. ಪಾರ್ವತಿ ಇಲ್ಲದೆ ಶಿವ ಶವ ಅಂತ ಹೇಳ್ತಾನೆ, ಶಿವನೇ ಹೇಳ್ತಾನ. ಗಿರಿಜೆ ಇಲ್ಲದೆ ನಾನು ಶವ ಅಂತೇಳಿ, ಪಾರ್ವತಿ ಮಹಾಕಾಳಿ, ಕಾಳಿ ಇಲ್ಲದೆ ನಾನು ಶವ ಅಂತ ಹೇಳ್ತಾನೆ ಶಿವ. ನನ್ನಲ್ಲಿ ಏನಾದರೂ ಐತಿ ಅಂದ್ರೆ ಅದು ಪಾರ್ವತಿ. ಇದು ಎಲ್ಲ ಗಂಡಸರು ಮತ್ತು ಎಲ್ಲ ಹೆಂಗಸರದು. ದಿಸ್ ಈಸ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಯುವರ್ ಪರ್ಸನಾಲಿಟಿ. ಆಲ್ ಆಫ್ ಯು, ಎಲ್ಲರೂ 50-50 ನಾವೆಲ್ಲ. ಅದಕ್ಕೆ ಅರ್ಧನಾರೀಶ್ವರ ತತ್ವ ಬಂತ. ಯಾಕೆ ಹಾಡ ಬರೆಯುವವರಿಗೆ, ಹಾಡ ಹಾಡುವವರಿಗೆ, ಅವ್ರ ಮನ್ಯಾಗ ಸ್ತ್ರೀ ರೂಪದಲ್ಲಿ ತಾಯಿ ಅದರನ್ನು ಖಬರ್ ಯಾಕೆ ಬರುವುದಿಲ್ಲ, ಸ್ತ್ರೀ ರೂಪದಲ್ಲಿ ಅಕ್ಕ ತಂಗಿ ಅದರನ್ನು ಖಬರ್ ಯಾಕೆ ಬರುವುದಿಲ್ಲ? ಸಂಸ್ಕಾರಹೀನರು. ಸಂಸ್ಕಾರದ ಗಂಧ ಗಾಳಿ ಲವಲೇಶ ಗೊತ್ತಿಲ್ಲದ ಮೂರ್ಖರು ಬರೆಯುವಂಥ ಇದಕ್ಕೆ ನಾವು ತಲೆ ದೂಗುದು ಬೇಡ, ನಾವು ಅದಕ್ಕೆ ಕುಣಿಯೋದು ಬೇಡ. ಆ ಹಾಡ ಹಾಡುವವರು, ಅದಕ್ಕೆ ಕುಣಿಯೋರು ಇಲ್ಲಿ ಕುಣಿತಿರ್ತಾರ. ಅವ್ರ ಮನೆ ಮುಂದೆ ನಾಯಿಗಳು ಅಡ್ಡಾಡ್ತಿರ್ತಾವ. ಇದೇ ಹಾಡು ಕೇಳಿದ ನಾಯಿಗಳು ಅಲ್ಲಿ ಅಡ್ಡಾಡ್ತಿರ್ತಾವ್ರ ಅವ್ರ ಮನೆ ಮುಂದೆ. ಇದರ ಖಬರ್ ಬರೆಯೋರಿಗೆ ಬೇಕು, ಹಾಡುವವರಿಗೆ ಬೇಕು. ಇಂತಹ ದರಿದ್ರ ಅಶ್ಲೀಲ ಸಾಹಿತ್ಯವನ್ನು ನಮ್ಮ ಯುವಕರನ್ನ ದಾರಿ ಬೀಳಿಸಿ ಅವರ ಜೀವನವನ್ನು ಸರ್ವನಾಶ ಮಾಡುವಂಥ ಹೊಲಸು. ಈ ಹೊಲಸನ್ನ ನಿಮ್ಮ ಬಾಯಿಂದ ಕೇಳಕ್ಕೆ ನಾ ಇಷ್ಟಪಡೋದಿಲ್ಲ. ಅದನ್ನು ನೀವು ಹಾಡುದಾತಂತಂದ್ರೆ ಇಲ್ಲೇನು ಕಲಾವಿದ ಅಂತ ಬೋರ್ಡ್ ಹಾಕೊಂಡ್ರಿ, ಇದನ್ನ ತೆಗೀರಿ ಮೊದಲು. ಕಲಾವಿದ ಇಸ್ ಒನ್. ಕಲಾವಿದ ಇಸ್ ಒನ್ ಹೂ ಅಡೋರ್ಸ್ ಕಲಾ. ಕಲೆಯನ್ನು ಆರಾಧಿಸುವವನು, ಕಲೆಯನ್ನು ಪೂಜಿಸುವವನು, ಕಲೆಯನ್ನು ಜೀವಿಸುವವನು, ಕಲೆಯನ್ನು ಉಸಿರಾಡಿಸೋನು, ಅವು ಕಲಾವಿದ ಅಂತೀವಿ. ತನ್ನ ಕಲೆಯ ಮೂಲಕ ಸಮಾಜಕ್ಕೆ ಮಾರ್ಗದರ್ಶನ ಮಾಡೋನು, ತನ್ನ ಕಲೆಯ ಮೂಲಕ ಒಬ್ಬರೋ ಇಬ್ಬರೋ ಜೀವನ ಬೆಳಗೋನು, ಅವಾಗ ಕಲಾವಿದ ಅಂತೀವಿ ನಾವು. ಈ ಅಶ್ಲೀಲ ಹೊಲಸನ್ನು ನಮ್ಮ ಯುವಜನರಿಗೆ ಮನಸ್ಸನ್ನು ಕೆಡಿಸುವಂಥ ಅಶ್ಲೀಲ ಸಾಹಿತ್ಯವನ್ನು ಹಾಡೋವನಿಗೆ, ಮಾತಾಡೋವನಿಗೆ ಕಲಾವಿದ ಅನ್ನೋಕ್ಕೆ ಚಾನ್ಸೇ ಇಲ್ಲ. ಈಗ ಸುಮ್ಮನೆ ಸಂದರ್ಭ ಬಂತು ಅಂತ ಹೇಳಾಕತ್ತೀನಿ. ನಮ್ಮವರು ವೀರೇಶ ಮತ್ತು ಶಕ್ತಿಕುಮಾರ್ ಹೇಳಿದರು, ನಾನು ವಚನಗಳನ್ನ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡೀನಿ ಅಂತ ಹೇಳಿ. ಈ ಟ್ರ್ಯಾಕ್ಟರ್ ಹಾಡು ಕೇಳ್ಕೊತ ಬೆಳೆದಿದ್ದಂದ್ರೆ ನಾ ಇದನ್ನು ಮಾಡ್ತಿದ್ದೇನ. ಯೂನಿವರ್ಸಿಟಿ, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಡಾಕ್ಟರೇಟ್ ಕೊಡ್ತೀನಿ. ನನಗಲ್ಲದು, ಬಸವಣ್ಣಗೆ. ನಾವು ಹೋದಲ್ಲೆಲ್ಲ ಒಂದು ಕತೆ ಹೇಳ್ತಿರ್ತೇನೆ. ಇದ್ರ ಬಗ್ಗೆ ಯಾರಾದರೂ ಭಾಳ ನನಗೆ ಹೊಗಳಾಕತ್ತರು, ಸನ್ಮಾನ ಮಾಡಕತ್ತರು ಅಂದ್ರೆ ಯಾರ ಕೇಳಿರ್ಬೋದು. ಇದ್ರಾಗ ಇನ್ನೊಮ್ಮೆ ರಿಪೀಟ್ ಮಾಡ್ತೇನೆ, ನಿಮಗೆ ಮಜಾ ಅನ್ಸುತ್ತೆ. ಅದು ಸಿದ್ದಪ್ಪ ಅಂತಿದ್ದ ಒಂದು ಹುಡುಗ, ಒಂದು ಊರಾಗ. ತಂದೆ ಇಲ್ಲ, ತಾಯಿ ಇಲ್ಲ, ಅವಾರ ಹುಡುಗ. ಯಾರು ಒಂದು ತೂತು ರೊಟ್ಟಿ ಕೊಟ್ಟು ತಿನ್ನಬೇಕು, ಇಲ್ಲಾಂದ್ರೆ ಇಲ್ಲ. ಎಲ್ಲರೂ ಲೇಸಿದ್ದೆ, ಬಾಲೆ ಲೇಸಿದ್ದೆ, ಹೋಗ್ಲೇಲೆ, ಅದನ್ನ ತೊಂಬಾಲಿಸಿದ್ದೆ, ಇದನ್ನ ತೊಂಬಾಲಿಸಿದ್ದೆ, ಚುಟ್ಟ ತೊಂಬಾಲಿಸಿದ್ದೆ, ಸಿಗರೇಟ್ ತೊಂಬಾಲಿಸಿದ್ದೆ, ಸೆರೆ ಬಾಟ್ಲಿ ತೊಂಬಾಲಿಸಿದ್ದೆ. ಅವನ್ನ ಒಂಥರ ಫುಟ್ ಬಾಯ್ ಟೈಪ್ ಯೂಸ್ ಮಾಡ್ಕೋತಿದ್ರು. ಮೈ ಮೇಲೆ ಹಾಕ್ಕೊಳಕ್ಕೆ ಅರಿವು ಸತ್ಯ ಸರಿ ಇರಲಿಲ್ಲ. ಅವನ ನಶೀಬ ತೆರೀತು. ನೀನು ಒಲಿದರೆ ಕೊರಡು ಕೊಣರುವುದಯ್ಯ ಅಂದಂಗೆ ದೇವ್ರೇನೋ ತಥಾಸ್ತು ಅಂದ್ಬಿಟ್ಟ ಅವಾಗ.
ಕೋಟ್ಯಾಧೀಶ ಆಗ್ಬಿಟ್ಟ. ಕೋಟ್ಯಾಧೀಶ ಆಗ್ತಾ ಆಗೋದ್ನಾಗ ಹೆಂಗೆ ಅವಂಗ ಶ್ರೀಮಂತಿಕೆ ಬರಾಕತ್ತು. ಸಿದ್ಧ ಹೋಗಿ ಸಿದ್ದು ಆದ, ಆಮೇಲೆ ಸಿದ್ದಪ್ಪ ಆದ, ಆಮೇಲೆ ಸಿದ್ದನಗೌಡ ಆದ, ಆಮೇಲೆ ಸಿದ್ದಪ್ಪ ಸಾವ್ಕಾರ ಆದ, ಆಮೇಲೆ ಅಣ್ಣ ಆದ, ಆಮೇಲೆ ಧನಿ ಆದ. ಅವ ಬರಾಕತ್ತ ರೋಡ್ನಾಗ ಹಿಂಗಂದ್ರೆ ಇವರೆಲ್ಲರೂ ರೋಡ್ ಬಿಟ್ಟು ಎರಡು ಕಡೆ ನಿಂತು ಹಿಂಗೆ ಕೈ ಮುಗಿತಾರೆ. ಅವ ಏನು ಮಾಡ್ತಿದ್ದ, ಆಯ್ತು ನಾ ಹೋಗಿ ಹೇಳ್ತೀನಿ, ನಾ ಹೋಗಿ ಹೇಳ್ತೀನಿ, ನಾ ಹೋಗಿ ಹೇಳ್ತೀನಿ. ಎಲ್ಲರಿಗೂ ಹಿಂಗೆ ಹೇಳ್ತದೆ. ಯಾರು ನಮಸ್ಕಾರ ಮಾಡಿದ್ರೆ ಅವ್ನು ನಮಸ್ಕಾರ ಅಂತಿಲ್ಲ, ನಾ ಹೋಗಿ ಹೇಳ್ತೇನೆ ರೀ ಅಂತಿದ್ದ. ಬೇಕಾದ್ರೆ ನಮಸ್ಕಾರ ಅನ್ಲಿ ಅವಂಗ. ಕಾಲಿಗೆ ಬೀಳಕ್ಕೆ ಪಾಳೆ ಹಚ್ಚಕತ್ರ ಅವ್ನ ಮನೆ ಮುಂದೆ ಪಾಳೆ. ಎಲ್ಲರಿಗೂ ಹೇಳ್ತೆ, ಕಾಲು ಬಿದ್ದರಿಗೆ ಆಯ್ತು ರೀ ನಾವು ಹೋಗಿ ಹೇಳ್ತೀನಿ. ನಾವು ಬೇರೆ ಏನೂ ಹೇಳ್ತಿಲ್ಲ, ಆಯ್ತು ರೀ ನಾವು ಹೋಗಿ ಹೇಳ್ತೀನಿ. ಆಯ್ತು ರೀ ಇವ ಯಾರಿಗೆ ನಮಸ್ಕಾರ ಅನ್ನೋದಿಲ್ಲ ಹೊಳ್ಳಿ, ಆಯ್ತು ರೀ ಹೋಗಿ ಹೇಳ್ತೀನಿ, ಆಯ್ತು ರೀ ಹೋಗಿ ಹೇಳ್ತೀನಿ ಅಂತ. ನಾ ಯಾರಿಗೆ ಹೇಳ್ತಾನಿವ ಅಂತ ಒಂದು ದಿವಸ ವೀರೇಶ್ ವಾಲಿ ಅಂತ ಅವ ಬೆನ್ನ ಹತ್ತೋದ. ಅವ ಮನ್ಯಾಗ ಹೋದ, ಹಗುರ್ಕ ಇವ ಕಿಟಕಿ ಅಂತಲ್ಲಿ ಹೋಗಿ ನಿಂತ. ಏನು ಮಾಡಕತ್ತಿ ಮನ್ಯಾಗ ಹೋಗಿ ಏನು ಮಾಡ್ತಾನೆ ನೋಡುತ್ತಡಿವ ಅಂತ. ಅವ ಹೋಗಿ ಟ್ರೆಜರಿ ತೆಗೆದ. ಟ್ರೆಜರಿ ತೆಗೆದು ಟ್ರೆಜರಿ ಒಳಗೆ ಏನು ಲಕ್ಷ್ಮಿ, ಬಂಗಾರ, ಬೆಳ್ಳಿ, ರೊಕ್ಕ ಐತಲ್ಲ, ಅದಕ್ಕೆ ಹೇಳಕತ್ತ. ನಿನಗೆ ಇಂಥಾರ ನಮಸ್ಕಾರ ಅಂದರು, ನಿನಗೆ ಇಂಥಾರ ಕಾಲಿಗೆ ಬಿದ್ದರು, ನಿನಗೆ ಇಂಥಾರ ಎರಡು ಕೈ ಮುಗಿದ್ರು, ನಿನಗೆ ಇಂಥಾರ ಅಣ್ಣ ಅಂದರು, ನಿನಗೆ ಇಂಥವು ಧನಿ ಅಂದರು. ಅದು ಬಂದಮೇಲೆ ಇವಂದಲ್ಲ. ಅದಕ್ಕೆ ನಾನು ಹೇಳ್ಬೇಕಾಗೈತಿ, ಹೋಗಿ ಬಸವಣ್ಣನ ಮುಂದೆ ಕುಂತು ನಿನಗೆ ಇಂಥವ್ರು ಸನ್ಮಾನ ಮಾಡಿದರು, ನಿನಗಿಂಥವ್ರು ಚಪ್ಪಳಿ ಹೊಡೆದ್ರು, ನಿನಗಿಂಥವ್ರು ಇಂಥ ಹಾರ ಹಾಕಿದ್ರು. ಇಲ್ಲಕ ಅವ ಇಲ್ಲಕ ನಾ ಇಲ್ಲದೇನೆ. ಇದಕ್ಕೆ ಮೊದಲು ಏನೂ ಇರಲಿಲ್ಲಲ್ಲ. ಅವ 4 ವಚನ ಟ್ರಾನ್ಸ್ಲೇಟ್ ಮಾಡಿದ ಕೂಡಲೇ ನನಗೆ ಇವು ಸನ್ಮಾನ ಶುರು ಆಗ್ಯಾವ. ಸ್ಟೇಜಿನ ಮೇಲೆ ಬರಾಕತ್ತೇನ. ಇದು ಅವನ ಕೃಪೆ ಅಲ್ಲ. ಈ ಸಂಸ್ಕಾರ ಬೆಳಿಬೇಕಲ್ಲ. ಏನಾದರೂ ಒಂದು ಒಳ್ಳೆಯ ಸಂಸ್ಕಾರ ಬೆಳಿಬೇಕಂದ್ರೆ ನಾವು ಯಾವ ಸಂಸ್ಕೃತಿಯಲ್ಲಿ, ಯಾವ ಮನೆಯಲ್ಲಿ, ಯಾವ ಸಮಾಜದಲ್ಲಿ, ಯಾವ ಊರಿನಲ್ಲಿ, ಯಾವ ಪರಿಸರದಲ್ಲಿ ನಾವು ಬೆಳೆದಿವಿ ಅನ್ನೋದು ಮಹತ್ವ ಆಗುತ್ತೆ. ಹಂತಿ ಪದ ಹೇಳಿದ್ರಲ್ಲ, ರಾತ್ರಿ ನಮ್ಮ ಕಣದಾಗ ಹಂತಿ ಹೊಡಿಬೇಕಾದ್ರೆ ನಮ್ಮ ಮನ್ಯಾಗ ಕೆಲಸ ಮಾಡೋ ಹಸನ್ ಸಾಬ್ ಹಂತಿ ಪದ ಹಾಡುವ ನಮ್ಮೂರು ಕೆರೆ ವಂಡಿ ಕೇಳ್ತಿತ್ತು. ಅಲ್ಲಿಂದ ಹೊಲತನ ಕೇಳ್ಕೊತಾನೆ ಹೋಗಿದ್ರು ಹಂಗ ಹಂತಿ ಪದ, ಹಂತಿ ಪದ, ಹಂತಿ ಪದ. ಸಾಂಪ್ರದಾಯಿಕ ಪದ ಅಂತಾರೆ ನಮ್ಮಲ್ಲಿ. ಈಗ ನಮ್ಮ ಅವ್ವ ಹಾಡಿದ್ದಿಲ್ಲೇ ಮೊಬೈಲ್ನಾಗ ಎದ್ಬೇಕಾರೆ. ಸಾಯೋಕಿನ 6 ತಿಂಗಳು ಮೊದಲು ಹಾಡ್ಯಾರ ಅವರು. ನಮ್ಮ ದೊಡ್ಡವ್ರು ರೊಟ್ಟಿ ಮಾಡ್ಕೊತ ನಮ್ಮನ್ನು ಮುಂದೆ ಕುಂದ್ರಸ್ಕೊಂಡು ರೊಟ್ಟಿ ಮಾಡ್ಕೊತ ಹಾಡಾಗ ಒಂದು ಚಿಗರಿ ಹಾಡಿತ್ತು. ಒಂದು ಚಿಗರಿ ಹುಲಿಕಾಯ ಸಿಕ್ಕು ರಿಕ್ವೆಸ್ಟ್ ಮಾಡ್ಕೊಂಡು ಹೊಳ್ಳಿ ಬಂದು ಹೋಗುದು ಒಂದು ಹಾಡು. ರಾಜನ ಕೈಗೆ ಸಿಗುತ್ತೆ ಚಿಗರಿ, ಹುಲಿಕಾಯಿಗಲ್ಲದು. ಅದನ್ನ ನಮ್ಮ ದೊಡ್ಡವ ಹಾಡು ಹಾಡ್ಕೋತ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಂಡು ನಾವು ಬಾಯಿ ತಗೊಂಡು ಹಿಂಗೆ ನೋಡ್ಕೋತ ಈ ಸಂಸ್ಕಾರದ ಬೆಳ್ಕೊಂಡ್ಬಂದ್ವಿ ನಾವು. ಇವತ್ತು ನಮ್ಮ ಮಕ್ಕಳಿಗೆ ಈ ಸಂಸ್ಕಾರ ನಮಗೆ ಕೊಡೋಕ್ಕಾಗ್ತಾ ಇಲ್ಲ. ಹಿಂಗಾಗಿ ನಾವೇನು ಕೊಡಕತ್ತೀವಿ ಅವ್ರ ಕೈಯಾಗ ಮೊಬೈಲ್ ಕೊಡಕತ್ತೀವಿ. ನಮ್ಮೂರಾಗ ರಮೇಶ್ ಕುಲಕರ್ಣಿ ಅಂತಿದ್ದ. ಸಂಗೀತ ಅನ್ನೋದು ಹೆಂಗಿರುತ್ತೆ ಹೇಳ್ತೇನೆ ನಾನು ನಿಮಗೆ. ಅವು ಎಲ್ಲ ಸಂಗೀತಗಳು ಅವ್ನು ನೋಡ್ಕೊ. ಪುಟ್ಟರಾಜ ಗವಾಯಿಗಳ ಸಂಗೀತ ಕಚೇರಿಗಳನ್ನ ಕೇಳಿ ಬೆಳೆದ ದೇಹ ಇದು. ನೀವ್ಯಾರು ಪುಟ್ಟರಾಜ ಗವಾಯಿಗಳನ್ನ ನೋಡ್ರಕ್ಕಿಲ್ಲ, ಬಟ್ ಪುಟ್ಟರಾಜ ಗವಾಯಿಗಳ ಸಂಗೀತ ಕಚೇರಿ ನಮ್ಮ ಊರಾಗ ನಡೀತಿತ್ತು. ಅವರು ತುಲಾಭಾರ 3 ಸರಿ ಮಾಡಿದ್ರು, ನಾವು ಸಣ್ಣವರಿದ್ದಾಗಿದ್ದು. ರಮೇಶ್ ಕುಲಕರ್ಣಿ ಅಂತೇಳಿ ನಮ್ಮ ಊರಾಗ SSLC ಮುಗಿಸಿ ಊರು ಬಿಟ್ಟು ಹೋಗಿದ್ದೆ. 28-30 ವರ್ಷದ ನಂತರ ವಾಪಸ್ ಊರಿಗೆ ಬಂದವು. ಈ 30 ವರ್ಷ ಇಡೀ ದೇಶ ತಿರುಗಾಡಿದ್ದ. ಮೊದಲು ಸಂಗೀತದ ಹುಚ್ಚಿತ್ತು. ಈ ಪುಟ್ಟರಾಜ ಗವಾಯಿಗಳ ಜೊತೆ ಎಷ್ಟು ಇನ್ಸ್ಟ್ರೂಮೆಂಟ್ಸ್ ಅದಾವು, ಅದ್ರದ್ದು ಒಂದು 70% ಇನ್ಸ್ಟ್ರೂಮೆಂಟ್ಸನ್ನು ಪ್ಲೇ ಮಾಡ್ತಿದ್ದ ರಮೇಶ್ ಕುಲಕರ್ಣಿ. ಹಿಂದೂಸ್ತಾನಿ ಸಂಗೀತ ಅಂತೂ ಅದ್ಭುತ. ನಮ್ಮ ಮನೆ ಎಕ್ಸಾಕ್ಟ್ಲಿ ಎದುರಿಗೆ ಮನೆ. ನಾನು BA ಓದ್ತಿದ್ದೆ ಆಗ. ಎಕ್ಸ್ಪರ್ಟ್ ಇಂಗ್ಲೀಷ್ ಮಾತಾಡ್ತಿದ್ದ. ಅವನದೊಂದು ಕೊರಗೆ ಏನಿತ್ತು ಅಂದ್ರೆ, ನಮ್ಮ ಊರಾಗ ಯಾರೋ ಒಂದು ಕೂಡ ಇಂಗ್ಲೀಷ್ ಮಾತಾಡಿದ್ರು. ನಾನು ಇಂಗ್ಲೀಷ್ ಹಾಳಾಗಿ ಹೋಗುತ್ತೆ ಅಂತಿದ್ದವು. ಸೊ ನಾ ಧಾರವಾಡದಿಂದ ಊರಿಗೆ ಬಂದೆ ಅಂದ್ರೆ, ನೀನು ನನ್ನ ಜೊತೆ ಇಂಗ್ಲೀಷ್ ಮಾತಾಡ್ತಿದ್ದವು. ನಾನು ನಿನ್ನ ಜೊತೆ ಇಂಗ್ಲೀಷ್ ಮಾತಾಡ್ತೀನಿ, ನೀವು 1-2 ಹಾಡು ಅಂತಿದ್ದೆ. ನಾ ಸರಿ ಕುಡಿ ಚಟಕ್ ಬಿದ್ದ. ಒಂದು ಪಾಕೆಟ್ ಸರಿ ಕುಡಿದು ಹಾಡಕ್ಕೆ ಶುರು ಮಾಡಿದ್ರೆ ಅವ ಕರುಣಿಸೋ ರಂಗ ಕರುಣಿಸೋ ಹಾಡ್ತಿದ್ದ. ಎಂಥ ಅದ್ಭುತ ಅಂತಂದ್ರೆ, ಆ ಹಾಡು ಮುಗಿತನ ಅವನು ಈ ಲೋಕದಾಗ ಇರ್ತಿರ್ಲಿಲ್ಲ, ನಾವು ಈ ಲೋಕದಾಗ ಇರ್ತಿರ್ಲಿಲ್ಲ. ಮುಗಿದ ಮೇಲೆ ಹೇಳ್ತಿದ್ದವ ಹಾಡ ಹೆಂಗೆ ಹಾಡಬೇಕು ಅಂತ. ಹೆಂಗೆ ಹಾಡಬೇಕು ಅಂದ್ರೆ, ಕರುಣಿಸೋ ರಂಗ ಕರುಣಿಸೋ ಅಂದ್ರೆ ಆ ರಂಗ ಬಂದು ಯಾಕೋ ಮಂಗ್ಯ ನನ್ಯಾಕ ಕರೆಯಕತಿ, ಏನಾಗೈತೆ ನಿನಗಂತ ಕೇಳ್ಬೇಕವ. ರಂಗ ಪಂಡ್ರಾಪುರದಾಗ ಕುಂದ್ರಾಗ ಸಾಧ್ಯನೇ ಆಗ್ಬಾರ್ದವಾಗ, ಹಂಗೆ ಇಲ್ಲಿ ಕುಂತ ನಾ ಹಾಡ್ಬೇಕಂತಿದ್ದವ. ಆ ಥರ ಸಂಗೀತವನ್ನು ಹಾಡ್ತಿದ್ದ. ಆ ಭಾವನೆ ಹಾಡುವರ ಮನಸ್ಸಿನಾಗ ಬರಬೇಕು. ಮನಸ್ಸಿನಾಗ ಬಂದು ನೀವು ಭಾವಪೂರ್ಣವಾಗಿ ಹಾಡಿದಾಗ ಕೇಳುವರ ಮನಸ್ಸಿನಾಗ ಆ ಭಕ್ತಿ ಜಾಗೃತ ಆಗತ್ತೆ. ಅದು ಸಂಗೀತ. ಅವ್ರ ಕಲಾವಿದರು. ಇಂಥ ಅಶ್ಲೀಲವನ್ನು ನಮ್ಮ ತಲೆ ಮೇಲೆ ಸುರುವಂಥವ್ರು ಇವರು ಕಲಾವಿದರು ಅಲ್ವೇ ಅಲ್ಲ, ಕಲಾವಿದರು ಅನ್ನಿಸ್ಕೊಳಕ ಲೈಕು ಅಲ್ಲ ಅವರು.
ಉತ್ತರ ಕರ್ನಾಟಕದ ಹೆಸರಿನಲ್ಲಿ ಉತ್ತರ ಕರ್ನಾಟಕ ಜನರಿಗೆ ತಲೆ ತಗ್ಸುವಂಥ ಅವಮಾನ ಮಾಡುವಂಥ ಇವು ಸಿಡಿಗಳು ಕ್ಯಾಸೆಟ್ಗಳು ಬರಾಕತ್ತವ. ನನಗೆ ಇರಿಟೇಷನ್ ಆಗೋದಂತಂದ್ರೆ ಉತ್ತರ ಕರ್ನಾಟಕ ಜಾನಪದ ಫಸ್ಟ್ ಜಾನಪದ ಅಲ್ವೇ ಅಲ್ಲ, ಇದು ಜಾನಪದನೇ ಅಲ್ಲ, ಇದು ಟ್ರ್ಯಾಕ್ಟರ್ ಹಾಡುಗಳು ಅನ್ಬೇಕು ಅಷ್ಟೇ. ಇವಾಗ ಟ್ರ್ಯಾಕ್ಟರ್ ಟ್ರೋಲ್ಸ್ ಜಾನಪದ ಅಂತ ಅಲ್ಲೇ ಅವಕ್ಕೆ ಜಾನಪದ ಅಂದ್ರೆ ನೀವು ಸಿಂಪಿಲಿಂಗಣ್ಣನ ಆತ್ಮ ಮರುಗತ್ತ ಇವ್ರಿಗೆ ಜಾನಪದರು ಅಂದ್ರೆ ನೀವು ಇದರ ಬಗ್ಗೆ ಬಹಳ ದೊಡ್ಡ ಜಾಗೃತಿ ನಮ್ಮಲ್ಲಿ ಉಂಟಾಗಬೇಕಾಗೈತಿ. ಒಂದು ಸಿಂಪಲ್ ನಾ ಕೇಳ್ಕೊಳ್ಳೋದು ಇಷ್ಟೇ, ಈ ಟ್ರ್ಯಾಕ್ಟರ್ ಮಾಲಕರಿಗೆ ಟ್ರ್ಯಾಕ್ಟರ್ ಡ್ರೈವರ್ಗೆ ಏನು ಹಾಡ ಕೇಳ್ತಿರ್ತಿ ಅವ ನಿಮ್ಮ ಮನೆಯ ಹೆಣ್ಮಕ್ಳಿಗೆ ಅದನ್ನು ಹಾಡಾಕತ್ತೆ ಅಂತ ಭಾವಿಸ್ಕೊಂಬಿಟ್ರೆ ಸಾಕು, ಬೇರೆ ಏನೂ ಬೇಡಿದ್ರು. ಏನು ಹಾಡ ನೀ ಕೇಳಾಕತ್ತಿ ಆ ಹಾಡನ್ನು ಹಾಡ್ದವ ಮತ್ತು ಬರ್ದವ ನಮ್ಮ ಮನೆ ಹೆಣ್ಮಕ್ಳ ಸಂಬಂಧ ಬರ್ದಾನ, ನಮ್ಮ ಮನೆ ಹೆಣ್ಮಕ್ಳು ನೋಡಿ ಅವನು ಹಾಡಾಕತ್ತೆ ಅವನು. ಇಷ್ಟು ನಮ್ಮ ತಲೆಯಾಗ ಬಂದ್ಬಿಡ್ಲಿ ತಾವೇ ಬಂದಾಗ್ಬಿಡ್ತಾವೆ. ಅದರ ಬದಲಿ ಭಕ್ತಿಗೀತೆಗಳು ದಾಸವಾಣಿ ಅದಾವು. ಎಂತೆಂಥ ಪುತ್ತೂರು ನರಸಿಂಹನಾಯಕ್ ಹಾಡಿದ ದಾಸವಾಣಿಗಳು, ಭೀಮಸೇನ್ ಜೋಶಿ ಅವರು ಹಾಡಿದ್ದು. ಎಷ್ಟು ನಿಮಗೆ ಭಕ್ತಿಗೀತೆಗಳು ಬೇಕು? ರಾಮಕೃಷ್ಣ ಆಶ್ರಮದ ಎಷ್ಟು ಎಂತೆಂಥ ಭಕ್ತಿಗೀತೆಗಳು. ನನ್ನ ಹತ್ರ ಒಂದು ಪೆನ್ ಡ್ರೈವ್ ಇದೆ, 10 ವರ್ಷ ಕಲೆಕ್ಟ್ ಮಾಡಿದ್ದೀನಿ ಹಾಡವನ್ನು. ಇಲ್ಲಿ ನೀವು ಪೆನ್ ಡ್ರೈವ್ ಹಾಕ್ಕೊಂಡು ಗಾಡಿ ಹೊಡ್ಕೋತ ಡೆಲ್ಲಿಗೆ ಹೋಗಿ ಹೊಳ್ಳಿ ಬಂದು ಮತ್ತೆ ಡೆಲ್ಲಿಗೆ ಹೋಗಿ ಹೊಳ್ಳಿ ಬಂದ್ರೆ ಇನ್ನೂ ಇರ್ತಾವೆ. ಇದ್ರಾಗ ಜಾನಪದನೂ ಅದಾವು, ಫಿಲ್ಮ್ ಸಾಂಗ್ಸ್ ಅದಾವು, 178 ವಚನಗಳನ್ನು ಶಾಸ್ತ್ರೀಯವಾಗಿ ಹಾಡಿದ ವಚನಗಳದಾವು, ಹಿಂದಿ ಹಾಡುಗಳದಾವು. ಯಾವ ನಿಮ್ಮ ಮನಸ್ಸನ್ನು ಕೆರಳಿಸೋದಿಲ್ಲ, ಮುದಗೊಳಿಸ್ತಾವು, ಅರಳಿಸ್ತಾವು. ಅಂತಹ ಸಂಗೀತವನ್ನು ಕೇಳಿದಾಗ ನಮ್ಮ ವಿಚಾರ ಬೇರೆ ಕಡೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ನೀವು ಮತ್ತೇನಾದರೂ ಅದ್ಭುತವಾದಂಥ ಕೆಲಸವನ್ನು ಮಾಡಬೇಕು, ನಾನೀಗೇನು ಮಾಡಿದ್ರೆ ನನಗಿನ್ನ ದೊಡ್ಡ ಕೆಲಸವನ್ನು ಮಾಡಬೇಕು. ಇಂತಹ ಒಂದು ಅದಕ್ಕೆ ಕೂಡಲ ಸಂಗನ ಶರಣರ ಅರಿವಡೆ ಶರಣರ ಸಂಘವೇ ಮೊದಲು ಅಂತ ಹೇಳಿದ್ದು. ಮಡಿಕೆಯ ಮಾಡುವಡೆ ಮಣ್ಣೆ ಮೊದಲು, ಕೂಡಲ ಸಂಗನ ಅರಿವಡೆ ಶರಣರ ಸಂಘವೇ ಮೊದಲು. ದೇವರನ್ನ ಅರಿತುಕೋಬೇಕು ನೀನು ಅಂತಂತಂದ್ರೆ ದೈವ ಭಕ್ತರ ಸಂಗಡನ ಇರಬೇಕಾಗತ್ತೆ. ಟ್ರ್ಯಾಕ್ಟರ್ ಹಾಡುಗಳು ಕೇಳಿ ದೇವಸ್ಥಾನಕ್ಕೆ ಹೋದ್ರೆ ಇಂಥವ್ರನ್ನೆಲ್ಲ ನೋಡಿ ದೇವಸ್ಥಾನ ದೇವರೇ ಇಲ್ಲ, ಹೋಗ್ಬಿಟ್ರೆ ನಾವು ಹೊಯ್ಕೋತ ಹೋಗಿ ನೀವು ಅಂತೇಳಿ. ಅದಕ್ಕೆ ಭಯಂಕರ ಖುಷಿ ವಿಚಾರ ಏನಂತ ನೀವೆಲ್ಲ ಇಲ್ಲಿ ಅದರ ವಿರೋಧವಾಗಿ ನೀವು ಕೂಡಿರಿ ಅನ್ನೋದೇ ಒಂದು ಶುಭ ಸೂಚನೆ, ಅತೀ ಖುಷಿ ವಿಚಾರ. ಇದು ಜಾಗೃತಿ ನಮ್ಮಂಥವರಲ್ಲಿ ಅಷ್ಟೇ ಅಲ್ಲ, ನಿಮ್ಮಲ್ಲಿ ಜಾಗೃತಿ ಮೂಡಾಕತ್ತೈತಿ, ಇದು ಅತ್ಯಂತ ಖುಷಿ ವಿಚಾರ. ಇನ್ಮ್ಯಾಗ ಯಾವುದೇ ಸ್ಟೇಜ್ ಮೇಲೆ ತಿಳ್ಕೊರಿ ನೀವು ಅಶ್ಲೀಲ ಸಂಗೀತವನ್ನು ಹಾಡಿದ್ರೆ ಟೇಕ್ ಇಟ್ ಫಾರ್ ಗ್ರಾಂಟೆಡ್, ಕೇಸ್ ರಿಜಿಸ್ಟರ್ ಮಾಡ್ತೀವಿ ನಾವು. ಇಂತಹ ಅಶ್ಲೀಲ ಸಂಗೀತವನ್ನು ಹಾಡಿದ್ರು ಅಂತ ನಮಗೆ ಹೇಳಿ ಆಯೋಜಕರನ್ನು ಮೊದಲು ಮಾಡಿ ಹಾಡ್ದವನ ಮೇಲೆ ಬರ್ದಾರನ್ನ ಹುಡುಕಿರ್ತೀವಿ. ಮಂಡ್ಯ ಬಹುಂದಲ್ಲ ಅವ ಏನಾಯ್ತಲ್ಲ ಅವನ ಹೆಸರು, ನನ್ನ ಬಾಯಿ ಆ ಹೆಸರು ಅಂದು ಹೊಲಸು ಮಾಡ್ಕೋದಿಲ್ಲ. ನನ್ನ ಬಾಯಿನ ಹೊಲಸು ಹೆಸರು ಇಟ್ಕೊಂಡಿದ್ದು ದೇವ್ರದು, ಮಾಡಿದ ಕೆಲಸ ಹಲ್ಕ. ಅವ ಏನು ಮಾಡ್ತಾನೆ ಅದನ್ನೇ ಮಾಡ್ಬೇಕಲ್ಲ. ಅವ ಎಂಥ ಹಾಡು ಬರಿತಾನ, ಏನು ಹೊಲಸ್ತು ಅಡ್ಗೆ ಮಾಡ್ಯಾನ ಅದನ್ನ ತಿನ್ಬೇಕಲ್ಲ. ಅವ ಸೆಗಣಿ ಕುಕ್ ಮಾಡಕತ್ತಾನವ, ಇನ್ನೊಂದು ಹೆಸರು ಹೇಳಕ್ಕೆ ಬಾಯಿ ಬರೋದಾಗೈತಿ. ಒಲಿ ಮೇಲಿಟ್ಟು ಅದನ್ನು ಬೇಸ್ಯಾನ, ಅಡ್ಗೆ ಮಾಡ್ಯಾನ, ಅದರದ್ದು ಅನ್ನ ಬೇಕಂದ್ರೆ ಹೆಂಗೆ ಸಿಗುತ್ತದ? ಸೆಗಣಿನೇ ತಿನ್ನಬೇಕು. ಮನ್ಯಾಗ ತೊಗೊಂಬಂದಿದ್ದು ಸಗಣಿ, ಒಲೆ ಮೇಲೆ ಇಟ್ಟಿದ್ದು ಸಗಣಿ, ಅದನ್ನೆಲ್ಲ ತಿನ್ನಬೇಕು. ಉಪ್ಪಿಟ್ಟು ತಿನ್ಬೇಕಂದ್ರೆ ಗೋಧಿ ನುಚ್ಚು ತರಬೇಕಾಗುತ್ತೆ, ಶಿರಾ ಬೇಕಂದ್ರೆ ಸಕ್ಕರೆ ನುಚ್ಚು ಬೇಕಾಗುತ್ತೆ, ಅಮೃತ ಬೇಕಂತಂದ್ರೆ ಸಾಧನೆ ಬೇಕಾಗತ್ತೆ. ಹೊಲಸು ಮಾಡಿದ್ದುಣ್ಣೋ ಮಾರಾಯ ಅಂತ ಅದಕ್ಕೆ ಹಿಂದೆಲ್ಲ ಹೇಳ್ಯಾರ. ಸೊ ಇಟ್ಸ್ ಅ ವೆರಿ ಗುಡ್ ಸೈನ್ ದಟ್ ಯು ಪೀಪಲ್ ಆರ್ ಸ್ಟ್ಯಾಂಡಿಂಗ್ ಅಗೇನ್ಸ್ಟ್ ಸಚ್ ವಲ್ಗರ್ ಲಿಟ್ರೇಚರ್. ನಿಮ್ಮ ಜೊತೆ ನಾವು ಪಕ್ಕಾ ಕೈ ಜೋಡಿಸ್ತೀವಿ, ನಿಮ್ಮ ಹಿಂದೆ ಇರ್ತೀವಿ. ನೀವು ಇದರ ಅಂಬಾಸಡರ್ ಆಗ್ರಿ. ನೀವು ಕೂಡ ಇದರ ವಿರುದ್ಧ ಜನಜಾಗೃತಿಯನ್ನು ಉಂಟು ಮಾಡುವಂಥ ಒಂದು ಅಂಬಾಸಡರ್ಸ್ ನೀವೆಲ್ಲ ಆಗಬೇಕು. ಒಳ್ಳೆಯ ಕೆಲಸ, ನಾವು ಒಳ್ಳೆಯ ಕೆಲಸ ಮಾಡಿದಾಗ ಸಮಾಜ ನಮ್ಮನ್ನು ಮೆಚ್ಚುತ್ತೆ. ದೇವರು ನಮಗೊಂದು ಸ್ವಾತಂತ್ರ್ಯ ಅಂತ ಕೊಟ್ಟಿರ್ತಾರೆ, ಒಂದು ಮನಸ್ಸಂತ ಕೊಟ್ಟು ಕಳಿಸಿರ್ತಾನೆ. ಏನು ಮಾಡಬೇಕು ಅನ್ನೋದು ನಮಗೆ ಬಿಟ್ಟಿದ್ದು, ಬಟ್ ಏನು ಮಾಡ್ತೀವೋ ಅದನ್ನು ನಾವು ತಿನ್ಬೇಕು ಅನ್ನೋದು ಖಬರ್ ನಮಗಿರ್ಬೇಕು. ಅದಕ್ಕೆ ಕರ್ಮಣ್ಯವಾಧಿಕಾರಸ್ಯ ಮಾ ಫಲೇಶು ಕದಾಚನ. ಮಾಡಿದ್ದುನ್ನೋ ಮಾರ ಅಂತ ನಮ್ಮ ಹಿರಿಯರು ಹೇಳಿದ್ರು, ಅದು ಜಾನಪದ, ಅದು ನುಡಿ, ನಡೆ ನುಡಿ. ಅದು ಮಾಡಿದ್ದುಣ್ಣೋ ಮಾರಾಯ ಅದನ್ನೇ ಮಾಡ್ಬೇಕಲ್ಲ. ಅಣ್ಣ ಉಂಡು ನನಗೆ ಸಿರಾ ಕೊಡ್ರಿ ಅಂದ್ರೆ
ಚಾನ್ಸೇ ಇಲ್ಲ. ಅನ್ನನ ಉಣ್ಬೇಕು. ಸೊಲ್ಲಾಪುರಕ್ಕೆ ಹೋಗೋದ್ರೆ ಹಿಂಗೆ ಹೋಗ್ಬೇಕು. ಬೆಂಗಳೂರು ಕಡೆ ಹೊಂಟ ಸೊಲ್ಲಾಪುರ ಕಡೆ ಹೊಂಟೇನಂದ್ರೆ ಆಗುತ್ತೆ ಅದು ಆಗಲ್ಲ. ಆದ್ದರಿಂದ ನಮ್ಮ ವ್ಯಕ್ತಿತ್ವದಿಂದ ಈ ಸಮಾಜಕ್ಕೆ ಒಂದು ಏನಾದರೂ ಒಳ್ಳೆಯದನ್ನು ಬಿಟ್ಟು ಹೋಗುವಂಥ ಕೆಲಸ ಮಾಡಬೇಕು. ನಾವು ಮಾಡೋ ಪ್ರತಿಯೊಂದು ಕೆಲಸ, ಆಡೋ ಪ್ರತಿಯೊಂದು ನುಡಿ, ಇದಕ್ಕೆ ನಾನೇ ಜವಾಬ್ದಾರನಾಗಿರ್ತೇನೆ. ಯಾರ ಕೈಯಿಂದ ಬೇಕಾದರೂ ತಪ್ಪಿಸ್ಕೋಬಹುದು, ನೀವು ನಿಯತಿ ಕೈಯಿಂದ ತಪ್ಪಿಸ್ಕೊಳ್ಳೋಕೆ ಚಾನ್ಸೇ ಇಲ್ಲ. ಈ ಜಗತ್ತು ಏನಾರ ರೌಂಡ್ ತಿರ್ಗಾಕತೈತೆ ಅಂತಂದ್ರೆ ಥಿಯರಿ ಆಫ್ ಕರ್ಮ, ನಿಯತಿ ಮೇಲೆ ತಿರ್ಗಾಕತೈತಿ. ಈ ಎಕ್ಸಿಸ್ಟೆನ್ಸ್, ನಮ್ಮ ಎಕ್ಸಿಸ್ಟೆನ್ಸ್ ಏನಂತಲ್ಲ, ನಮ್ಮ ಎಕ್ಸಿಸ್ಟೆನ್ಸ್ಗೆ ಏನಾದರೂ ಎಕ್ಸ್ಪ್ಲನೇಷನ್ ಐತಿ ಅಂತಂದ್ರೆ ದಟ್ ಈಸ್ ಮಾಡಿದ್ದನ್ನು ಮಾರಾಯ. ಏನು ಮಾಡ್ತೇವೆ ಅದನ್ನು ಉಣ್ಲೇಬೇಕು, ಎಲ್ಲಾಗ ಉಪವಾಸ ಸಾಯ್ಬೇಕು. ಸೊ ಇಂತಹ ಒಂದು ಅಶ್ಲೀಲ ಹೊಲಸಿನ ವಿರುದ್ಧ ನೀವೆಲ್ಲ ಎಚ್ಚರಗೊಂಡಿದ್ದೀರಿ. ದಿಸ್ ಇಸ್ ವೆರಿ ಗುಡ್ ಸೈನ್. ಸಮಾಜ ಮಗ್ಗಲನ್ನು ಬದಲಿಸುವಂತಹ ಒಂದು ಕಾಲ ಬರಾಕತೈತಿ ಅನ್ಕೊಂಡೇನೆ ನಾನು. ಯಾಕಂದ್ರೆ ನಿಮ್ಗೆ ಹೇಳಿದೆ ನಾವು ಯಾವ ರೀತಿ ಪರಿಸರದೊಳಗೆ ನಾವು ಬೆಳೆದ್ವಿ ಅಂತೇಳಿ. ಆಗ ಇವೆಲ್ಲ ಅನ್ಹರ್ಡ್ ಆಫ್. ಇವೇನು ನಮಗೆ ಕನ್ನಡ ಶಾಲೆಗಿದ್ದಾಗ ಏಕಾಏಕಿ ಅಪರತರಾಗ ಓಡಿ ಹೋಗ್ಯಾರ ಅಂತೇಳಿ ಒಂದು ಹಾಡ ಹಾಡಿಸಿ ಬ್ರಿಟಿಷು ಸ್ವತಂತ್ರ ಹೋರಾಟದ ಬಗ್ಗೆ ಫಸ್ಟ್ ಟೈಮ್ ನಾವು ಈ ಕಿವಿಗೆ ಸ್ವಲ್ಪ ಉತ್ತರ ಕರ್ನಾಟಕದ ನಿಜವಾದ ಜಾನಪದವನ್ನು ಹೊರತುಪಡಿಸಿ ಬಿದ್ದಿದ್ದು ಅಂದ್ರೆ ಕಡ್ಲಿಮಟ್ಟಿಯ ಕಾಶಿಬಾಯಿಯ ಶೀಲದ ಚರಿತ್ರ. ಈ ಹಾಡನ್ನು ಫಸ್ಟ್ ಕೇಳಿ ಮೊಹರಂ ಹಬ್ಬದಾಗ ಹೆಜ್ಜೆ ಹಾಕಿದ್ವಿ ನಾವು. ಈ ಹಾಡಿಗೆ 4ನೇತಿದ್ದೆ ನಾನು. ಆಮೇಲೆ ಗುರುರಾಜ್ ಕೆಂದೂಳಿ ಇವರು ಬಂದ್ರು. ಗುರುರಾಜ್ ಕೆಂದೂಳಿ ಅವರು ಕೂಡ ಓಕೆ, ಆದ್ರೆ ಜಾನಪದ ಸಾಹಿತ್ಯದಿಂದ ಸ್ವಲ್ಪ ಹಿಂಗೆ ತಿರುಗಿಸಿದ್ರು ಅವರು, ಸ್ವಲ್ಪ ತಿರ್ಗಾಕತ್ರು ಅವರು. ಆಗ ತಿರ್ಗಾಕತ್ಮೇಲೆ ಇದು ಮುಂದೆ ಹಂಗ ದಾರಿ ಬಿಟ್ಕೋತ ಹೊಂಟು. ಉಳಿದುದು ಮುಂದೇನು ಬಂದು ಅವಿವೇಕಿಗಳು ಇವು ದಾರಿ ಬಿಡಾಕತ್ತು. ಹಿಂಗಾಗಿ ಅದಕ್ಕೆ ಅಂತಹ ಒಂದು ಹೊಲಸಿಗೆ ಸಾಹಿತ್ಯ ಅನ್ನೋ ಹೆಸರಿಟ್ಟು ಸಾಹಿತ್ಯಕ್ಕೆ ಕಳಂಕ ತರಕತ್ತೀವಿ ನಾವು. ಉತ್ತರ ಕರ್ನಾಟಕ ಕಳಂಕ ತರಕತ್ತೀವಿ. ನೀವು ನಿಜವಾಗ್ಲೂ ನಿಮ್ಗೆ ಉತ್ತರ ಕರ್ನಾಟಕದ ಅಭಿಮಾನಿಗಳು ನೀವು ಆಗಿದ್ರ ಮೊದಲ ಉತ್ತರ ಕರ್ನಾಟಕ ಜಾನಪದ ಅನ್ನೋ ಹೆಸರು ಕಿತ್ತು ಬಿಸಾಕಿರೋದ್ರಿಂದ ಬೆಂಗಳೂರು ಕಡೆ ಹೋದಾಗ ತಲೆ ತಗ್ಗಿಸ್ಬೇಕಾಗತ್ತೆ ನಾವು. ಉತ್ತರ ಕರ್ನಾಟಕ ಜಾನಪದ ಕೂಡ ನಗತಾರ ನಮ್ಮ ನೋಡೋರು. ಅದರ ಬದಲಿ ಎಲ್ಲರೂ ಹುಡುಕಾಡಿ ಸಿಂಪಿ ಲಿಂಗಣ್ಣನ ಗರತಿ ಹಾಡುಗಳು ಪುಸ್ತಕ ತೊಗೊಳ್ರಿ, ನಿಮ್ಮ ಮನ್ಯಾಗ ಇಡ್ರಿ, ನಿಮ್ಮ ಅಕ್ಕ ತಂಗಿಯಾರು ಕಲಿತಾರ. ಅವನು ಕಲ್ತು ಹಾಡ್ತಾವ. ದ.ರಾ. ಬೇಂದ್ರೆ ಅಮ್ಮ ನಿನ್ನ ಲಲ್ಲೆಯಲ್ಲಿ ಮೂಡಿ ಬಂದ ಸೊಲ್ಲಿದು. ಇಂತಹ ಒಂದು ಸಾಹಿತ್ಯವನ್ನು ಕೇಳಿದಾಗ ಭಾವಾವೇಶಕ್ಕೊಳಗಾಗ್ತೀವಿ ನಾವು. ಏನು ಹೇಳ್ತಾರೆ ದ.ರಾ. ಬೇಂದ್ರೆ? ಅಮ್ಮ ನಿನ್ನ ಲಲ್ಲೆಯಲ್ಲಿ ಮೂಡಿ ಬಂದ ಸೊಲ್ಲಿದು, ತಾಯಿಯ ಲಲ್ಲೆಯಲ್ಲಿ ನನ್ನ ಮಾತುಗಳು ಬಂದು ಅಂತ ಹೇಳ್ತಾರೆ. ನಿನ್ನ ಲಲ್ಲೆ ಎಂಥ ಲಲ್ಲೆ ಆಡಿ ಬಂದ ನನಕಂತ ಅಂಗಾಲ ತೊಳೆದೇನ. ಏನು ಸಾಹಿತ್ಯ ಇದು? ಸಾಹಿತ್ಯ ಇದು ಜಾನಪದ. ಅದಕ್ಕೆ ಹೇಳ್ತಾರೆ ಅವ್ರ ಮುಂದೆ, ಅಮ್ಮ ನಿನ್ನ ಲಲ್ಲೆಯಲ್ಲಿ ಮೂಡಿ ಬಂದ ಸೊಲ್ಲಿದು ಬೇರೆ ಏನ ಬಲ್ಲದು ಅಂತ. ಇವತ್ತೇನು ಅದೇನಿ ನೀ ಕಲಿಸಿದ ಪಾಠ ನನಗೆ. ದ.ರಾ. ಬೇಂದ್ರೆ ತಾಯಿಗೆ ಹೇಳ್ತಾರೆ, ಇವತ್ತು ನಾ ಏನದೇ ನೀ ಕಲಿಸಿದ ಪಾಠ, ಬೇರೆ ಏನ ಬಲ್ಲದು, ಬೇರೆ ಏನೈತಿ ಇದ್ರಾಗ. ಅದಕ್ಕೆ ಮನೆಯ ಮೊದಲು ಪಾಠಶಾಲೆ, ಜನನಿ ತಾನೇ ಮೊದಲು ಗುರು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಇದು ಜಾನಪದ. ನಮ್ಮ ತಾಯಿಗಳು ಈ ಶಿಕ್ಷಣವನ್ನು ಮಕ್ಕಳಿಗೆ ಕೊಡಕ್ಕೆ ಫೇಲ್ ಆಗಕತ್ತಾರೆ ಇವತ್ತು. ಅದಕ್ಕಿಂತ ಹೊಲಸು ಸಾಹಿತ್ಯ ರಸ್ತೆಗೆ ಬರಾಕತ್ತೈತಿ. ಇದ್ರ ವಿರುದ್ಧ ಸಮಾಜದಲ್ಲಿ ಜಾಗೃತಿ ಉಂಟಾಗಬೇಕು. ನಿಮ್ಮಲ್ಲಿ ಮೊದಲು ಸಂಗೀತಗಾರಲ್ಲಿ ಉಂಟಾಗಿದ್ದು ನನಗೆ ಭಯಂಕರ ಖುಷಿಯಾಗಿದೆ. ಸ್ಟೇಜ್ ಮೇಲೆ ದಯವಿಟ್ಟು ಆ ಹೊಲಸನ್ನು ಅಂದು ನಿಮ್ಮ ಬಾಯಿ ಹೊಲಸು ಮಾಡ್ಕೋಬೇಡ್ರಿ, ಮತ್ತೊಬ್ಬರ ಮನಸ್ಸು ಹೊಲಸು ಮಾಡಬೇಡ್ರಿ, ಮತ್ತೊಬ್ಬರ ಕಿವಿ ಹೊಲಸು ಮಾಡಬೇಡ್ರಿ. ಅದು ಜಾನಪದ ಸಾಹಿತ್ಯ ಅಲ್ವೇ ಅಲ್ಲ, ಅದು ಹೊಲಸು ಅಷ್ಟೇ. ಹೊಲಸು ಕ್ಯಾನ್ ನೆವರ್ ಬಿ ಸಾಹಿತ್ಯ. ಅದಕ್ಕೆ ಸಾಹಿತ್ಯನೋ ಅದು ಹೊಲಸು ಅಷ್ಟೇ, ಹೊಲಸು ಸಾಹಿತ್ಯನೂ ಅಲ್ಲದು. ಸಾಹಿತ್ಯ ಕ್ಯಾನ್ ನೆವರ್ ಬಿ ಹೊಲಸು. ಸಾಹಿತ್ಯ ಹೊಲಸಾಗ ಚಾನ್ಸೇ ಇಲ್ಲ, ಅದು ಹೊಲಸು ಅಷ್ಟೇ. ಆ ಹೊಲಸನ್ನು ನಿಮ್ಮ ಬಾಯಿಂದ ಅಂದು ನಿಮ್ಮ ಬಾಯಿ ಹೊಲಸು ಮಾಡ್ಕೋಬೇಡ್ರಿ, ನಿಮ್ಮ ಮನಸ್ಸು ಹೊಲಸು ಮಾಡ್ಕೋಬೇಡ್ರಿ, ಮತ್ತೊಬ್ಬರ ಕಿವಿ ಹೊಲಸು ಮಾಡಬೇಡ್ರಿ, ಮತ್ತೊಬ್ಬರ ಮನಸ್ಸು ಹೊಲಸು ಮಾಡಬೇಡ್ರಿ. ಟ್ಯಾಕ್ಟರ್ನಾಗ ಹಾಡ ಕೇಳು ನನ್ನ ಪ್ರೀತಿಯ ಡ್ರೈವರ್ಗಳೇ, ಟ್ರ್ಯಾಕ್ಟರ್ ಮಾಲಕರೇ. ಆ ಹಾಡ ಕೇಳುವಾಗ ಆ ಹಾಡನ್ನು ಯಾವನೋ ಒಬ್ಬ ನಿಮ್ಮ ಮನೆಯನ್ನು ಹೆಣ್ಮಕ್ಳಿಗೆ ಹಾಡಾಕತ್ತೆ ಅನ್ನೋ ಖಬರ್ ಇಟ್ಕೊಂಡು ಆ ಹಾಡ ಕೇಳ್ರಿ. ನಮಸ್ಕಾರ.